ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಭವರಾಸುರಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷಲೋಕಸ್ಯ ಹಿ ಮಂದದೃಷ್ಟಿಂ ನಿರೀಕ್ಷ್ಯ ನಿತ್ಯಂ ಚತುರಃ ಕುಮಾರಾನ್ ಪಿತಾಮುದಂ ಸಂತತಮಾಪ ಚೋಚ್ಯಂ ವಿಶೇಷತೋ ರಾಮಮುಖೇಂದುಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್. ತನ್ಮಾತರಃ ಪೌರಜನಾಃ ಸಮಾತ್ಯಾಃ ಅಂತಃಪುರಾ ವೈಷಯಿಕಾಶ್ಚ ಸರ್ವೇ ಅವೇಕ್ಷಮಾಣಾಃ ಪರಮಂ ಪುಮಾಂಸಂ ಸ್ವಾನಂದತೃಪ್ತಾ ಇವ ಸಂಬಭೂ. ಇಷ್ಟ ಆಯ್ತು. ರಾಮದೇವರು ಬೆಳೆದರು ಅಂದರೆ ಬೆಳೆದರಲ್ಲ, ಲೋಕದೃಷ್ಟಿಯಲ್ಲಿ ಮಾಡಿದರು. ಲಕ್ಷ್ಮಣಾದಿಗಳು ಬೆಳೆದರು. ಅವರನ್ನು ದರ್ಶನ ಮಾಡ್ತಿರ್ಲಿಕ್ಕೇನೆ ವಿಶೇಷವಾಗಿ ದಶರಥನಿಗೆ, ಅನಂತರ ತಾಯಂದಿರಿಗೆ, ಪಟ್ಟಣಗರಿಗೆ, ಅಮಾತ್ಯರಿಗೆ, ಅಂತಃಪುರದ ಜನರಿಗೆ ಮತ್ತು ದೇಶದ ಜನಗಳಿಗೆಲ್ಲ ವಿಶೇಷವಾಗಿ ಆನಂದವಾಗ್ತಾ ಇತ್ತು. ಸ್ವಾನಂದ ತೃಪ್ತಾಹ, ಸ್ವಾನಂದ ಸ್ವರೂಪಾನಂದ, ಸ್ವಾನಂದ ಅಂದರೆ ಮುಕ್ತರು, ಮುಕ್ತರಾದಷ್ಟು. ಕೃತಕೃತ್ಯ ಅಂದರೂ ಒಂದೇ, ಸ್ವಾನಂದ ತೃಪ್ತ ಅಂದರೂ ಒಂದೇ. ಅಷ್ಟು ವಿಶಿಷ್ಟವಾದ ಆನಂದವನ್ನು ಪಡಿತಾ ಇದ್ರು. ಇವ ಸಂಬಭೂವು. ಇವತ್ತು ನಮಗೆ ದೇವರು ಕಾಣೋದಿಲ್ಲ. ಅದು ರಾಮಾಯಣಾದಿಗಳು ಏನವೆಲ್ಲ, ಆಚಾರ್ಯರ ಭಾಷ್ಯಾದಿ ಗ್ರಂಥಗಳೆಲ್ಲ ಏನವು, ಅವರ ರೂಪ ಇದ್ದಾಗೆ. ಸೊ ರಾಮಾಯಣಾದಿಗಳೆಲ್ಲ ಏನದು, ಅವರ ರೂಪ ಇದ್ದಾಗೆ. ಅದನ್ನ ಓದ್ತಾ ಇದ್ರೆ ಏನಾಗುತ್ತಾಗ, ನೋಡ್ತಾ ಇದ್ರು ಸಾಕು, ಏನಾಗುತ್ತೆ ಅದಕ್ಕೆ ಕಂಡ. ಮನೆ ಪುಸ್ತಕನೇ ಇರೋದಿಲ್ಲ, ತುಂಬ ದಿನದ ಮನೆಯಲ್ಲಿ ಪುಸ್ತಕಗಳೂ ಇರೋದಿಲ್ಲ. ಗ್ರಂಥಗಳನ್ನು ನೋಡಿ ನೋಡಿ ಆದರೆ ಏನಾಗುತ್ತೆ, ಒಂದು ಸಂಸ್ಕಾರ ಬರುತ್ತೆ. ನೋಡೋದಕ್ಕೆ ಏನಂತ ಮಕ್ಕಳಿಗೆ ಇದೇನಂತ ಕೇಳ್ತಾರೆ ಒಂದು ದಿವಸ. ಇವನಿಗೆ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ತುಂಬ ಜನಗಳಿಗೆ ಆ ಬುದ್ಧಿ ಇರೋದಿಲ್ಲ. ಆದ್ದರಿಂದ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತಾರೆ. ಆ ಪುಸ್ತಕ ನೋಡೋದೇ ಒಂದು ಪುಣ್ಯ. ಇರೋದೇ ಗೊತ್ತಾಗಲ್ಲ ಎಷ್ಟೋ ಜನಗಳಿಗೆ. ಇದೆ ಅಂತ ಗೊತ್ತಾಗಬೇಕಲ್ಲ ಕೊನೆ ಪಕ್ಷ. ಪುಸ್ತಕ ಇದೆ, ರಾಮಾಯಣ ಇದೆ, ಮಹಾಭಾರತ ಇದೆ ಅಂತ ಗೊತ್ತಾಗೋದಕ್ಕೆ ಎಷ್ಟೋ ಜನ್ಮ ಬೇಕು. ಅದೇ ದೊಡ್ಡ ಸಾಧನೆ. ಟೆಕ್ಸ್ಟ್ ಬುಕ್ ಗೊತ್ತಾಗುತ್ತೆ, ಟೆಕ್ಸ್ಟ್ ಬುಕ್ ಸಿಗಲಿಕ್ಕೆ, ಸಿಲೆಬಸ್ ಗೊತ್ತಾಗಲಿಕ್ಕೆ ಸುಮ್ಮನೆ ಅಲ್ಲ. ಅದಕ್ಕೆ ವಿಶೇಷವಾದಂತಹ ಸಾಧನೆ ಬೇಕೇ ಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಹ ಗ್ರಂಥ ನೋಡಲು ಕೂಡ ಒಂದು ಗ್ರಂಥ ನೋಡು, ಪುಸ್ತಕ ನೋಡು, ಒಳಗೆ ಪದ ನೋಡು, ಅಕ್ಷರ ನೋಡು, ಅರ್ಥನೂ ಅಂತ ಅರ್ಥ. ಫೋನ್ ಬಂದಿದೆ ನೋಡು ಅಂದ್ರೆ ಏನರ್ಥ, ಅಟೆಂಡ್ ಮಾಡು ಅಂತ. ಅಲ್ಲಿವರೆಗೂ ಹೋಗ್ಬೇಕು. ಹೊರಗಿಂದ ನೋಡೋದ್ರವರೆಗೂ ಅಷ್ಟೆಲ್ಲ ಅರ್ಥ ಮಾಡ್ಬೇಕು. ತತಸ್ಸು ವಂಶೇ ಶಚಿನಃ ಪ್ರಸೂತೋ ಗಾಥೀತಿ ಶಕ್ರಸ್ತನುಜೋಸ್ಯ ಚಾಸೀತ್ ವರೇಣ ವಿಪ್ರತ್ವಮಪಾಪ ಯೋಸೌ ವಿಶ್ವಸ್ಯ ಮಿತ್ರಂ ಸಹ್ಯಾಚಗಾಮ. ತತಃ ಸುವಂಶೇ ಶಶಿನಃ ಪ್ರಸೂತಃ ಗಾಧಿ ಇತಿ ಶಕ್ರಃ ತನುಜಃ ಅಸ್ಯ ಚ ಆಸೀತ್ ವರೇಣ ವಿಪ್ರತ್ವಂ ಅವಾಪ ಯಃ ಅಸೌ ವಿಶ್ವಸ್ಯ ಮಿತ್ರಂ ಸಹ ಇಹ ಆಜಗಾಮ. ಎಷ್ಟು ಪದ ಇದೆ, ಎಷ್ಟು ವಿಷಯ ಹೇಳ್ತಾರೆ. ವಿಶ್ವಾಮಿತ್ರ ಚರಿತ್ರೆ ಎಲ್ಲ ಹೇಳಾಕ್ಬಿಡ್ತಾರೆ ಒಂದೊಂದು ಶ್ಲೋಕದಲ್ಲಿ. ಅಷ್ಟು ಕಾಂಪ್ಯಾಕ್ಟ್ ಆಚಾರ್ಯರ ಬರವಣಿಗೆ. ಅದರಿಂದ ಅದಿರೋದು 5000 ಚಿಲ್ಲರೆ ಶ್ಲೋಕ. ಬೆಳೆಸಿದ್ರೆ ಬೇಕಾದ ಹೊರದಾಗ ಹೋಗ್ಬಿಟ್ಟಂತೆ. ಅದೇ ಅಷ್ಟು ಡೀಟೇಲಾಗಿ ಬರೆದಿದ್ರೆ ದೊಡ್ಡ ಗ್ರಂಥ ಆಗಿಬಿಡ್ತಾ ಇತ್ತು. ಅದು ಸಕುಮೂಲ ಗ್ರಂಥಗಳಲ್ಲಿ ಅತಿ ದೊಡ್ಡದು ಯಾವುದು, 5000 ಚಿಲ್ಲರೆ ಶ್ಲೋಕ ಒಂದಕ್ಕೇನೆ. ನೆಕ್ಸ್ಟ್ ಅನುವ್ಯಾಖ್ಯಾನ 1919. ಈ ರೀತಿ ವ್ಯತ್ಯಾಸ ಐತಿ. ಇದು ಆಚಾರ್ಯ ತುಂಬ ಎಲ್ಲರೂ ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಬರೆದಿರೋದು. ತತಃ ಅನಂತರ ಒಂದು ಕಾಲಕ್ಕೆ ಶಶಿನಃ ಸುವಂಶೆ. ಶಶಿ ಅಂದರೆ ಯಾರು, ಚಂದ್ರ. ಆತನ ಸುವಂಶ, ಒಳ್ಳೆಯ ವಂಶದಲ್ಲಿ, ಚಂದ್ರನ ಒಳ್ಳೆಯ ವಂಶದಲ್ಲಿ. ಅದು ಮುಖ್ಯ. ಅದು ಚಂದ್ರನ ವಂಶ ಶ್ರೇಷ್ಠವಾದ ಒಂದು ವಂಶ. ಭಾಗವತ ನವಮಸ್ಕಂದ ಪೂರ್ತಿ ಏನದು, ಸೂರ್ಯವಂಶದ, ಚಂದ್ರವಂಶದ ರಾಜರಗಳ ಕಥೆಗಳವೆಲ್ಲ ಕೂಡ. ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸುವಂಶ, ಒಳ್ಳೆಯ ಸಾಧನೆ ಮಾಡಿದ ವಂಶವನ್ನು ಏನಂತ ಕರೀತಾರೆ, ಸುವಂಶ ಅಂತ ಕರೀತಾರೆ. ಓ, ಅಂಥ ವಂಶದವರು ಅಂತ ಇವತ್ತು ಕೇಳೋ ಪದ್ಧತಿ ಇದೆ. ಆದಷ್ಟೇ ಸುವಂಶೇ ಪ್ರಸು ಯಾವುದು
ಹಾಂ ಹೌದು, ಎರಡು ಎರಡು ಹಾಗೇನೆ, ಎರಡು ಒಳ್ಳೆ ವಂಶಗಳೇನೆ. ಆ ದೃಷ್ಟಿಯಲ್ಲಿ ಅದಕ್ಕೆ ಕಾರಣ ಏನು, ಈ ಸುವಂಶ ಯಾತಕ್ಕೆ ಕೃಷ್ಣಾವತಾರ ಮಾಡ್ತಾನೆ, ಭೀಮಸೇನ ಅವತಾರ ಮಾಡಿದ್ದಾರೆ, ಸುವಂಶ ಆಗಲೇಬೇಕಲ್ಲ ಆಗ. ಅದೇ ರೀತಿ ಸೂರ್ಯವಂಶಕ್ಕೆ ಬಂದರೆ ರಾಮಾವತಾರವಾಗಿದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸುವಂಶ ಅನ್ನೋ ಪದ ಇದರಿಂದ ಏನು ಹೇಳಿದಾಗಾಯಿತು, ವಂಶ ಶುದ್ಧಿ ಇರಬೇಕು ಅಂತ ಅರ್ಥ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಯಾವುದೋ ವಂಶ ಅವೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಎಂದ ತಗೋಬೇಕು, ಪೇರೆಂಟ್ಸ್ ನೇಮ್ ಏನು, ಇವರೆಲ್ಲ ಯಾತಕ್ಕೆ ಕೇಳ್ತಾರೆ, ಯಾವ ಇನ್ಸ್ಟಿಟ್ಯೂಟ್ ಓದಿದ್ದು ಯಾತಕ್ಕೆ, ಅದು ಯಾತಕ್ಕೆ ಕೇಳ್ತಾರೆ, ಅದನ್ನೆಲ್ಲ ಕೂಡ ಕ್ವಾಲಿಟಿ ಅರ್ಥ ಆಗುತ್ತೆ. ಆದರೆ ಇಂಥ ಕಾಲೇಜಿಂದ ಬಂದಿದ್ದಾರೆ ಅಂದರೆ ಕ್ವಾಲಿಟಿ ಹೀಗಿರುತ್ತೆ, ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಏನಿಲ್ಲ ಅಂತ ಮಾತಾಡ್ತಿರ್ತಾರೆ. ಎಲ್ಲದಕ್ಕೂ ಕ್ವಾಲಿಟಿ ನೋಡ್ತಾರೆ. ಮದುವೆ ಹೇಗಾಗ ಹೋಗ್ಬಿಡ್ತಾರೆ ನಡೆಯುತ್ತೆ. ಐ ಲೈಕ್ ಹಿಮ್, ಐ ಅಪಾಯಿಂಟ್ ಹಿಮ್ ಅಂತ ಹೇಳಕ್ಕೆ ಬರೋ ವಯಸ್ಸಾಸಲ್ಲಿ ಇರ್ತಾನೆ, ಭಾಳ ಬುದ್ಧಿವಂತ ಹುಡುಗ ಇರ್ತಾನೆ, ತನ್ನ ಮಗನೇ ಅಪಾಯಿಂಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಿದರೆ ಭಾರಿ ತಪ್ಪದು. ಅದು ಹೇಗೆ ಮಾಡ್ಬೇಕು, ಅವರು ರೂಲ್ಸ್ ಪ್ರಕಾರನೇ ಮಾಡಬೇಕು. ರೂಲ್ಸ್ ಎಲ್ಲರೂ ವೈಲೇಟ್ ಆಗೋದು ಗೊತ್ತಾದರೆ ಅಪಾಯಿಂಟ್ಮೆಂಟ್ ಆಗಿದ್ದು ಏನಾಗುತ್ತೆ, ತೆಗೆದಾಕ್ಬೋದು, ಎಷ್ಟೋ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಆ ಥರ ಗೊತ್ತಾಯ್ತಾ, ಇದು ಅರ್ಥ ಮಾಡ್ಕೊಂಡು ಅದೇನದು ಬರೆದು ರಿಸೈನ್ ಮಾಡೋದು, ಬೇಕಾದರೆ ರಿಪೋರ್ಟೇ ಮಾಡ್ಕೊಳ್ಳೋದೇ ಇರ್ಬೋದು. ಅದಕ್ಕೆ ಅಷ್ಟು ಬೆಲೆ ಇದೆ. ಇವ್ರು ಜೀವನ ಪೂರ್ತಿ ಇರೋ ಒಂದು ಮದುವೆಗೆ ಹಿಂದಿಲ್ಲ ಮುಂದಿಲ್ಲ ಏನು ಮಾಡಿಬಿಡ್ತಾರೆ, ಹಾಳು ಮಾಡ್ಕೊಂಡ್ಬಿಡ್ತಾರೆ. ತಪ್ಪದು, ದೊಡ್ಡ ತಪಸ್ಸದು. ಮದುವೆಯಾಗಿ ಸಿಗೋದು ಕೂಡ ಅದು ಏನಂತ ತಿಳ್ಕೊಂಡಿದ್ದಾರೆ ಜನ, ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಇದರಲ್ಲಿ ಕೆಲಸ ಸಿಗೋದು ಯಾಕೆ ಪುಣ್ಯನೋ, ಮನೆಗೆ ಒಳ್ಳೆ ಕೆಲಸಗಾರ ಸಿಗೋದಕ್ಕೆ ಅಷ್ಟೇ ಮನೆಯೊಳಗೆ ಕೆಲಸ ಸ್ಥಿತಿ ಇರುತ್ತೆ. ಅದೆಲ್ಲ ಎಷ್ಟು ಕಷ್ಟನೋ ಇದು ಅಷ್ಟೇ ಕಷ್ಟ. ಅದು ಉಳಿಸ್ಕೊಡೋದು ಬೆಳೆಸ್ಕೊಡೋದು ಎಲ್ಲರ ಕೈಲಿ ಸಾಧ್ಯ ಆಗೋದಿಲ್ಲ. ಆದರೆ ಅದು ದೊಡ್ಡ ಯೋಗ. ಸುವಂಶೆ ಶಶಿನಃ ಪ್ರಸೂತಃ, ಪ್ರಸೂತಃ ಮತ್ತೆ ಸರಿಯಾದ ರೀತಿಯಲ್ಲಿ ಹುಟ್ಟಿದರು. ಗಾಧಿ ಇತಿ ಶಕ್ರಃ. ಯಾರು ಇವರು ಅಪ್ರ ಯಾರು ಅಂತ ಕೇಳಿದ್ರೆ ಗಾಧಿ ಅಂತ ಹೇಳಿದ್ರು. ಗಾಧಿ ಆತ ಯಾರು, ಶಕ್ರಃ ಇಂದ್ರಾವತಾರ. ಆತ ಇದೊಬ್ಬ ನವಮಸ್ಕಂದದೊಳಗೆ ಚಂದ್ರವಂಶ ಶುರುವಾಗದೆ ಅಥವಾ ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ರುಚಿಕರ ಕಥೆ, ಪರಶುರಾಮದೇವರ ಕಥೆ ಎಲ್ಲ ಬರುತ್ತೆ. ಪ್ರಸೂತಃ ಗಾಧೀತಿ ಶಕ್ರಃ. ಗಾಧಿ ಇತಿ ಪ್ರಸೂತ, ಪ್ರಸೂತಿ ಅದು ಪ್ರಸೂತಿ ಗೃಹ ಅಂತ ಮಾಡಿದ್ದಾರಲ್ಲ, ಹುಟ್ಟೋದು ಅಂತ ಅರ್ಥ. ಪ್ರಸೂತಿ, ಪ್ರಸೂತಿ ಅಂತ ಹೆಸರೇ ಇದೆ. ದಕ್ಷ ಪ್ರಜಾಪತಿಯ ಹೆಂಡತಿ ಹೆಸರೇ ಪ್ರಸೂತಿ ಅಂತಲೇ ಇರೋದು. ಪ್ರಸೂತಃ ಗಾಧಿ ಇತಿ ಶಕ್ರಃ. ತನುಜ ಅಸ್ಯ ಚಾಸಿ. ಅವರ ಮಗ ಒಬ್ಬ ಹುಟ್ಟು, ತನುಜ ಅಂದರೆ ಮಗ. ತನುಜ, ತನುಜಾದ ಶಬ್ದಕ್ಕೆ ಅರ್ಥ ಏನು ಮತ್ತೆ ಈಗ, ಸ್ವಂತ ಮಗ ಅಂತ. ಸ್ವಂತ ಮಗ ತನುಜ ಅಂತ ಹೇಳಿದಾಗ. ಇಲ್ಲದೆ ಹೋದರೆ ಬೇರೆ ರೀತಿಯಲ್ಲಿ ಮಗಳ ಮಗ ಆಗ್ಬೋದು, ಆ ರೀತಿ ತೊಗೊಂಡಿರ್ತಾರಲ್ಲ, ಇದು ಹಾಗಲ್ಲ, ಸ್ವಂತ ಮಗನೇ ಹುಟ್ಟಿದ. ಯಾರು, ತನುಜ. ಅದರಿಂದ ಗಾಜರಾಜರಿಗೆ ಏನಿದೆ ಅಂತ ಆಯ್ತಾಗ, ದೇಹದಿಂದ ಹುಟ್ಟಿ ಬಂದ ಅಂತ ಹೇಳಿದರೆ ಏನರ್ಥ, ಅಪ್ರಾಕೃತ ಶರೀರ ಅಲ್ಲ ಅವ್ರದ್ದೆಲ್ಲ ಕೂಡ, ದೇವರದಿದ್ದ ಹಾಗಲ್ಲ. ದೇಹದಿಂದ ಹುಟ್ಟಿ ಬಂದಿದ್ದಾರೆ ಅಂದರೆ ಅದು ಲಕ್ಷ್ಮಣಾದಿಗಳು ಹೇಗೋ ಹಾಗೆ. ಅಲ್ಲೂ ತಾರತಮ್ಯ, ಮತ್ತೆ ಅಲ್ಲೂ ತಾರತಮ್ಯ ಇದ್ದೇ ಇದೆ. ಋಷಿಗಳ ಗುಂಪಿನಲ್ಲಿ ಬರೋದರಿಂದ ಆ ರೀತಿ ಹುಟ್ಟಿದ್ರು. ಇಂದ್ರದೇವರಂತೂ ಅವರು ಹುಟ್ಟಿ ಬಂದವರು, ಇವರು ಹುಟ್ಟಿ ಬಂದವರು. ತನುಜ ಅಸ್ಯ, ಅಸ್ಯ ಅಂದರೆ ಗಾಧೇಹಿ, ಗಾಜರಾಜನಿಗೆ ಒಬ್ಬ ಮಗ ಹುಟ್ಟಿದ. ಆಸೀ ವರೇಣ ವಿಪ್ರತ್ವ. ಅವರ ಹಿರಿಮೆ ಏನು, ಸಾಧನೆ ಏನು, ವಿಪ್ರತ್ವ ವಾಪ. ಹುಟ್ಟಿದ್ದೇನೋ ಚಂದ್ರವಂಶದಲ್ಲಿ ಗಾಜರಾಜನ ಮಗನಾಗಿ. ಅದರ ಅರ್ಥ ಏನು, ಕ್ಷತ್ರಿಯ ಅಂತ ಅರ್ಥ. ಅದು ಸಾಧಿಸಿದ್ದೇನು, ವಿಪ್ರತ್ವ. ಕ್ಷತ್ರಿಯ ವಿಪ್ರಾದ. ಇವತ್ತು ಬ್ರಾಹ್ಮಣ ಏನೋ ಆಗೋಗ್ಬಿಡ್ತಾರೆ, ಗೊತ್ತಿದೆ ಎಲ್ಲರೂ. ಕಡಿಮೆ ಕೆಳಗೆ ಹೋಗೋದೇ ದೊಡ್ಡ ಸಾಧನೆ ಅಂತೇಳಿ, ಗೊತ್ತಾಯ್ತಾ. ಸಾಧನೆಯಲ್ಲಿ ಅಚೀವ್ಮೆಂಟ್ ಇರಬೇಕು ಯಾವಾಗ ಕೂಡ. ಅದು ಬಿಟ್ಬಿಟ್ಟು ಎಲ್ಲಿಂದ ಹೊರಟವರು. ಈ ಕಥೆ ಕೇಳಿದಾಗ ಬ್ರಾಹ್ಮಣ್ಯದ ಮಹತ್ವ ಗೊತ್ತಾಗುತ್ತೆ. ಬ್ರಾಹ್ಮಣ್ಯದ ಮಹತ್ವ 40,000 ವರ್ಷ ತಪಸ್ ಮಾಡ್ತಾರೋ ಬ್ರಾಹ್ಮಣರು, 40,000 ವರ್ಷ. ಇವರೊಂದು ಕ್ಷಣ ಕಳ್ಕೊಂಡ್ಬಿಡ್ತಾರೆ ಅದೊಂದೇ ಕ್ಷಣದೊಳಗೆ. ಇದೆಲ್ಲ ಗೊತ್ತಾದ್ರೆ, ಇದೆಲ್ಲ ರಾಮಾಯಣ ಮಹಾಭಾರತ ಕೇಳ್ತಿದ್ರೆ ಅದ್ರ ಮಹತ್ವ ಗೊತ್ತಾಗುತ್ತೆ. ಕ್ಷತ್ರಿಯರಾಗಲೇ ಪುಣ್ಯ ಮಾಡಿರ್ಬೇಕು, ಒಳ್ಳೆ ಶೂದ್ರರಿಗೂ ಭಾರಿ ಪುಣ್ಯ ಮಾಡಿರ್ಬೇಕು. ಎಲ್ರಿಗೂ ಯೋನಿ ಬರೋದಿಲ್ಲ, ಕೈಕಾಲು ಎಲ್ಲ ಸರಿ ಇರ್ಬೇಕಾದ್ರೆ ಮತ್ತೆ ಪುಣ್ಯ ಮಾಡಿರ್ಬೇಕು. ಜನಕ್ಕೆ ವಿವೇಕನೇ ಇಲ್ದಾನೆ ಸುಮ್ಮನೆ ಬೈತಾ ಇರ್ತಾನೆ. ವರೇಣ ವಿಪ್ರತ್ವಂ ಅವಾಪ ಯಹ ಅಸೌ. ಅವರು ವರದಿಂದ ವಿಪ್ರತ್ವ ತಗೊಂಡ್ರು, ಫೌಲ್ ಮೆಥಡ್ನಲ್ಲಿ ಹೋಗಲಿಲ್ಲ. ಬಲಿಚಕ್ರವರ್ತಿ ಏನು ಮಾಡಿ ಹೋಗ್ಬಿಟ್ಟು ಆಸನದಲ್ಲಿ. ಆಮೇಲೆ 100 ಶ್ರೇಯ ಹೇಗೆ ಮಾಡಿದ, ಹಾಗಲ್ಲ, ಸರಿಯಾದ ರೀತಿಯಲ್ಲೇ ಹೋದ. 10,000 10,000 10,000 10,000 ಮತ್ತೆ ಬ್ರೇಕ್ ಆಗ್ತಿತ್ತು. ಭಾರಿ ಸಿಟ್ಟು ಮತ್ತೆ ವಾಪಸ್ ತರ್ತಿದ್ರು ಎಲ್ಲ ಕೂಡ. ಕೆಲವು ಸ್ವಲ್ಪ ಸ್ನಾನ ಮಾಡಿಬಿಡ್ತಾ ಇದ್ರು, ಮತ್ತೆ ಮಾಡ್ತಾಯಿದ್ರು. ಇಷ್ಟು ಮಾಡಿ ಕೊನೆಗೂ ಕೂಡ ಏನಾದರೂ ಅದು ವಸಿಷ್ಠರಿಂದ ಅನಿಸ್ಕೋಬೇಕು ಮೊದಲು. ಅವರು ಒಪ್ಪಬೇಕು ಅದನ್ನು. ಇವತ್ತೇ ನೀವು ಯಾರು ಒಪ್ಪಲಿ ಬಿಡಲಿ ನಾವು ಮಾಡ್ಕೋತೀವಿ ಅಂತಾರೆ. ಇಲ್ಲ, ಅವ್ರು ಒಪ್ಪಬೇಕು. ದೊಡ್ಡವ್ರು ಒಪ್ಪಿದಾಗಲೇ ಅದಕ್ಕೆ ಮಹತ್ವ ಬರೋದು. ಡಿಗ್ರಿ ತಾನೇ ಹಾಕ್ಕೊಂಡ್ಬಿಟ್ರೆ ಊಟಕ್ಕೆ ಏನಾಗುತ್ತದ, ತಪ್ಪು, ಭಾಳ ಅನ್ಯಾಯ. ಅದರಿಂದ ಫ್ರಾಡ್ ಕೇಸ್ಗಳು ಇವೆಲ್ಲ ಕೊಡಬೇಕು. ಇನ್ನು ಯಾವುದೇ ಸಂಬಂಧಪಟ್ಟ ಕೊಡಬೇಕು. ಡಿಗ್ರಿ ಹೇಗೆ ತೊಗೋಬೇಕು, ಕನ್ಯಾದಿಗಳನ್ನ ದಾನ ಮಾಡಬೇಕು. ಇವ್ರು ಹಾರಿಸ್ಕೊಂಡು ಹೋಗಿಬಿಡೋದಲ್ಲ, ಗೊತ್ತಾಯ್ತಾ. ದಾನಾದಿಗಳನ್ನ ಮಾಡಿದ್ರೆ ತೊಗೊಳ್ಳೋ ಹಕ್ಕು ಬರುತ್ತೆ. ಒಂದು ಪದಾರ್ಥ ಇಟ್ಟಿದ್ದಾರೆ, ದಾನ ಕೊಡೋಕ್ಕೆ ಕರೆದಿದ್ದಾರೆ, ಇನ್ನು ಕೃಷ್ಣಾರ್ಪಣ ಅಂತಿಲ್ಲ. ಏನೋ ವೃದ್ಧಿಗಿದ್ದೆ ಒಂದು ನಿಂತು ಹೋಗ್ಬಿಡ್ತು, ಬರಲಿಲ್ಲ. ಅಲ್ಲ, ಇವ್ರು ಸ್ವತ್ತ ಅಲ್ಲ, ತೊಗೊಳಕ್ಕೆ ಇಲ್ಲಿದೆ, ತೊಗೊಳಕ್ಕೆ ಬರೋದಿಲ್ಲ, ತೊಗೊಳಕ್ಕೆ ಬಾರದು. ಹಾಗೆ ಕೊಟ್ಟಾಗ ತೊಗೋಬೇಕು.
ದೊಡ್ಡ ದೊಡ್ಡ ಅಪರಾಧ ಆಗುತ್ತೆ. ಕಳ್ಳತನಕ್ಕೆ ಈಕ್ವಲ್ ಅದು ಮತ್ತೆ. ಕಳ್ಳತನ ಇದ್ದಾಗಲೇ ಕೃಷ್ಣಾರ್ಪಣ ಅಂದಮೇಲೆ ಇವರು ಹೊಸ್ತಾರೆ. ಅಲ್ಲಿ ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗೋ ಎಲ್ಲ ಫುಲ್ ದುಡ್ಡು ಕೊಟ್ಟಿರ್ಬೋದು ಅವರು. ದೊಡ್ಡ ಕನ್ಸಿಡರೇಷನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಗಿಲ್ಲ, ಏನಾಯ್ತಾಗ ಅವ್ರದ್ದಲ್ಲ, ಅಲ್ಲಿವರೆಗೆ ಅದು ಕೌಂಟ್ ಆಗೋದೇ ಇಲ್ಲ. ಅದು ಎಷ್ಟು ಆಶ್ಚರ್ಯ ಅಂದರೆ ಎಲ್ಲ ಒಂದು ಮೆಥಡ್ ಇದೆ. ಆ ಮೆಥಡ್ ಪ್ರೊಸೀಜರ್ ಪ್ರಕಾರ ಆಗದೆ ಹೋದರೆ ವೆಲಿಡಿಟಿ ಬರೋದಿಲ್ಲ. ಅದಕ್ಕಾಗಿ ವರದಿಂದನೇ ತಗೊಂಡು ವಿಪ್ರತ್ವ ಮಾಪಾಪ ಯಹ ಅಸೌ ಯಹ ಇವ ಅಂಥ ದೊಡ್ಡವರು ಪರಿಚಯ ಒಂದೇ ಮಾತಲ್ಲಿ ಮಾಡಿಕೊಟ್ರು. ಅದರಿಂದ ಏನು ಬಂತು? ಗಾಯತ್ರಿ ಮಂತ್ರ ಅಷ್ಟಾರ ಮುನಿ. ಗಾಯತ್ರಿ ಮಂತ್ರ ಜಪ ಮಾಡಿದರೆ ಬ್ರಾಹ್ಮಣ ಆಗ್ತಾನೆ. ಗಾಯತ್ರಿ ಮಂತ್ರ ದರ್ಶನ ಮಾಡಿದವರು ಯಾವ ಕ್ವಾಲಿಟಿ ಬ್ರಾಹ್ಮಣ್ಯ, ಅವ್ರು ಬರೀ ಬ್ರಾಹ್ಮಣ್ಯ ಅಲ್ಲ, ಅಂಥ ಕ್ವಾಲಿಟಿ ಮುಂದೆ ಎಲ್ಲ ಬ್ರಾಹ್ಮಣರು ನೆನ್ಪಡ್ಕೋಬೇಕು ಅವ್ರನ್ನ. ಬರೀ ಬ್ರಾಹ್ಮಣರ ದ್ವಿಜರೆಲ್ಲ ಜ್ಞಾಪಕ ಮಾಡಿ ಪ್ರತಿನಿತ್ಯ ಜ್ಞಾಪಕ ಮಾಡಿ 3 ಹೊತ್ತು ನೆನ್ಪಡ್ಕೋಬೇಕು. ಎಷ್ಟು ಪುಣ್ಯ ಅದು. ಇದು ದೊಡ್ಡ ಸಾಧನೆ ಅಂದರೆ ಹಾಗಿರ್ಬೇಕು. ಅವನ ಮಗನಸ ಇಷ್ಟು ಕಷ್ಟಪಟ್ಟು ಬ್ರಾಹ್ಮಣ್ಯ ಪಡೆದ್ರು, ಗಾಯತ್ರಿ ಮಂತ್ರ ಪಡ್ಕೊಂಡಿದ್ದಾರೆ. ಅದ್ರ ಓದು ಹೇಳೋ ಜಪ ಮಾಡೋ ಯೋಗ ನಮಗೆ ಬಂದಿದೆ. ಸ್ಕೂಲಿಗೆ ಸೇರಿಸ್ತಕ್ಕೆ ಅವಸರ ಪಡ್ತಿದ್ದಾರೆ. ಡೇಟ್ ಹೆಚ್ಚಿಕೊಂಡು ಮಾಡಿ ಸೇರಿಸ್ಬಿಡ್ತಾರೆ, ಬೇಗ ಸೇರಲಿ ಅಂತೇಳಿ ಸಂಧ್ಯಾವಧಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಅದು ಎಷ್ಟು ಮಿಸ್ ಮಾಡ್ಕೋತಾರೆ. ಒಂದು ದಿವಸ ಸಂಧ್ಯಾವಧಿ ಲೇಟ್ ಆದರೂ ಕೂಡ ಏನಾಯ್ತು ಅಲ್ಲಿಗೆ? ಒಂದು ದಿವಸ ರಿಪೋರ್ಟ್ ಮಾಡ್ಕೊಂಡು ತಡ ಆಗಿಬಿಟ್ರೆ ಎಷ್ಟೊತ್ತು ಪ್ರಮೋಷನ್ ಮಿಸ್ ಆಗುತ್ತೆ ಅವರಿಗೆ. ಇನ್ಕ್ರಿಮೆಂಟ್ ಏನೇಳು ಪಡೆಗಳಿಗೆ ರಿಟೈರ್ಮೆಂಟಲ್ಲಿ ದೊಡ್ಡ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ದಿವಸ ಲೇಟ್ ಆದ್ರೆ ಇವ್ರು ವರ್ಷಗಟ್ಟಲೆ ಲೇಟ್ ಮಾಡ್ತಾರೆ. ಕೊನೆಗೂ ಕೂಡ ಕಾಟಾಚಾರಕ್ಕೆ ಮಾಡ್ತಾರೆ ಅಷ್ಟೇ, ಏನಿರೋದಿಲ್ಲ ಅದರಲ್ಲಿ. ಜನವಾರು ಕೂಡ ಹಾಕೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಸೋಷಿಯಲ್ ಫಂಕ್ಷನ್ ಮಾಡಿ ಮುಗಿಸಿಬಿಡ್ತಾರೆ. ಇದೆಲ್ಲ ಗೊತ್ತಾದರೆ ವರೇಣ ವಿಪ್ರತ್ವ ಮಾವಾಪ ಯಹ ಅಸೌ. ಅವ್ರ ತಂದೆ ಯಾರು, ವಂಶ ಯಾವುದು, ಸಾಧನೆ ಏನು ಗಳಿಸಿದ್ರು ಹೇಳಿ ಅವ್ರು ಒಟ್ಟು ಅವ್ರ ಹೆಸರೇನು ವಿಶ್ವಸ್ಯ ಮಿತ್ರಂ. ವಿಶ್ವಾಮಿತ್ರಂ ಅಂತ ಹೇಳಿದ್ರು. ವಿಶ್ವಸ್ಯ ಮಿತ್ರಂ. ಯಾಕೆ ವಿಶ್ವಾಮಿತ್ರ ಅಂತ ಯಾಕೆ ಹೇಳಬಾರ್ದಾಗಿ? ಹೇಳ್ಬಿಟ್ರೆ ಮುಗಿದು ಹೋಗ್ತಿತ್ತು. ಇಲ್ಲ ಛಂದ ಶ್ಲೋಕ ಕೂಡೋದಿಲ್ಲ ಅದಕ್ಕೆ ಬಿಡಿಸಿದ್ರು ಅಂದರೆ ಶಾಸ್ತ್ರದಲ್ಲಿ ಹಾಗೆಲ್ಲ ಹೇಳಬಾರ್ದು. ಶಾಸ್ತ್ರದಲ್ಲಿ ಛಂದೋಭಂಗ ಪರಿಹಾರಾರ್ಥವಾಗಿ ಸೇರಿಸಿ ಮಾಡಿದ್ದಾರೆ ಅಂತ ಹೇಳಬಾರ್ದು. ಅವಾಗ ಕಾವ್ಯದಲ್ಲಿ ಹೇಳಬೇಕಾಗಿ. ಕಾವ್ಯದಲ್ಲಿ ಒಂದು ಪದ ಹೇಳಬೇಕಾಗಿದೆ, ಅದನ್ನು 2 ಅಕ್ಷರ 3 ಅಕ್ಷರ ಹೇಳ್ತಾರೆ. ಅದಕ್ಕೆ ಅದು ವೃತ್ತ ಸರಿ ಹೋಗಲ್ಲ ಇಲ್ದವ್ರೆ. ಛಂದಸ್ಸು ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಶಾಸ್ತ್ರದಲ್ಲಿ ಹಾಗೆಲ್ಲ ಉತ್ತರ ಕೊಡಬಾರ್ದು. ಇವತ್ತು ಕತೆ ಕಾದಂಬರಿಲ್ಲ ಹಾಗೆ ಹೇಳ್ಬೋದು. ಸೈನ್ಸ್ನಲ್ಲಿ ಹಾಗೆಲ್ಲ ಹೇಳಕ್ಕೆ ಬರೋದು. ಮ್ಯಾಥಮೆಟಿಕ್ಸಲ್ಲಿ ಹಾಗೆಲ್ಲ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ, ಆನ್ಸರ್ ಮಾಡೋಂಗಿಲ್ಲ ಅದು. ಅದಕ್ಕೆ ಮತ್ತೆ ಯಾಕೆ ಮಾಡಿದರು ಆಚಾರ್ಯರು? ವಿಶ್ವಾಮಿತ್ರ ಅನ್ನೋ ಪದನ ವಿಶ್ವಸ್ಯ ಅಮಿತ್ರ ಅಂತ ಬಿಡ್ಸಕ್ಕೆ ಬರುತ್ತೆ. ಅಮಿತ್ರ ಅಂದರೆ ಶತ್ರು ಅಂತ ಬಿಡ್ತಾರೆ, ಅಪಾರ್ಥ ಆಗುತ್ತೆ. ಅದಕ್ಕೆ ಬಿಡಿಸೇ ತೋರಿಸ್ಬಿಡ್ತಾರೆ ಆಚಾರ್ಯ. ವಿಶ್ವಸ್ಯ ಆಮಿತ್ರಂ, ಅಮಿತ್ರಂ ಅಂತ ಬಿಡಿಸ್ಬಾರ್ದು. ಮಿತ್ರಕ್ಕೆ ಸ್ನೇಹಿತ, ಜಗತ್ತಿಗೆ ಹಿತೈಷಿ. ಮಿತ್ರ ಅಂದರೆ ಏನು? ಫ್ರೆಂಡ್ ಅಲ್ಲ, ಹಿತೈಷಿ ಅಂತ. ಯಾಕೆ? ಗಾಯತ್ರಿ ಮಂತ್ರ ಸಂಶೋಧನೆ ಮಾಡಿ ಇವತ್ತು ಒಂದು ಫಾರಮ್ನಾಗ ಸೈಂಟಿಸ್ಟ್ ನೆನಪು ಮಾಡ್ತಾರೆ, ನೋಬೆಲ್ ಪ್ರೈಸ್ ಕೊಡ್ತಾರೆ. ಎಷ್ಟೋ ಡಿಸ್ಪ್ರೂವ್ ಆಗುತ್ತೆ ಆಮೇಲೆ. ಅದು ನೋಬೆಲ್ ಪ್ರೈಸ್ ತೊಗೊಂಡಿದ್ದು ಎಷ್ಟೋ ಇನ್ವೆಸ್ಟಿಗೇಷನ್ಸ್ ಏನಾಗುತ್ತೆ ಕೊನೆಗೆ ಅದು ರಿಸರ್ಚ್ಗಳೆಲ್ಲ ತಪ್ಪು ಅಂತ ಆಗಿಬಿಡುತ್ತೆ. ವಾಪಸ್ ತೊಗೊಳ್ಳಲ್ಲ ಅದನ್ನು ಮತ್ತೆ. ತಪ್ಪು ಅಂತ ವಾಪಸ್ ಯಾಕೆ ಅಷ್ಟೊತ್ತು ಮಾಡಿ ಸಾಧನೆ ಇದೆಯಲ್ಲ ಪಾಪ. ಇವನು ತಪ್ಪು ಅಂತ ತೋರಿಸಿ ಮುಂದೋಗ್ಲಿಕ್ಕೆ ಹೆಲ್ಪ್ ಆಗಿದ್ದು ಕೂಡ ಇವನು ಮಾಡಿದ್ದು. ಇವನೇ ತಪ್ಪು ಮಾಡೋಕ್ಕಂತ ಮಾಡಿದರೆ ಕೊಡೋದಿಲ್ಲ, ಮೋಸ್ಟ್ಲಿ ಕೊಡೋದಿಲ್ಲ. ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಪಾಪ. ಮುಂದೊಬ್ರಿಗೆ ಅನುಕೂಲ ಆಯ್ತು ಅದರಿಂದ. ಅದಕ್ಕೆ ನೋಬೆಲ್ ಕೊಡ್ತಾರೆ. ಇವ್ರು ಎಷ್ಟು ಇದು ಕೊಡಬೇಕು ಇವರಿಗೆಲ್ಲ ಕೂಡ ಅರ್ಥ ಮಾಡಿಕೊಂಡ್ರೆ. ಆಚಾರ್ಯ ಯಾಕೆ ಧರಿಸ್ಬೇಕಾಗಿದ್ದಾರೆ ಅಂದರೆ ಅರ್ಥ ಹೇಳ್ಕೊಟ್ಟವ್ರು ಆಚಾರ್ಯರು. ಅದು ಗೊತ್ತಾಗುತ್ತೆ. ಅರ್ಥ ಎನ್ ಕ್ಯಾಶ್ ಆಗಬೇಕು. ಚೆಕ್ ಕೊಟ್ಟವ್ರು ಇವರು ಕ್ಯಾಶ್ ಮಾಡಿಕೊಂಡು ಕ್ಯಾಶ್ ಆಗಬೇಕಲ್ಲ. ಎನ್ ಕ್ಯಾಶ್ ಆಗದೆ ಹೋದ್ರೆ ಬಿದ್ದೋಯ್ತು ಆ ಕಡೆ. ಆ ದೃಷ್ಟಿಯಿಂದ ಆಚಾರ್ಯ ಅರ್ಥ ಹೇಳ್ಕೊಟ್ರು. ಮತ್ತು ನಿಜವಾದ ಎಲ್ಲ ವೇದಗಳು ಆಚಾರ್ಯ ಹೊರಗೆ ಮೂಲತಃ ಋಷಿಗಳು ಸಾಕ್ಷಾತ್ ನಾರಾಯಣನೇ. ಪ್ರತಿಯೊಂದು ವೇದ ಮಂತ್ರಕ್ಕೂ ನಾರಾಯಣನೇ. ಅನಂತರ ಮಹಾಲಕ್ಷ್ಮಿ, ಅನಂತರ ಬ್ರಹ್ಮವಾಯುಗಳು. ವಿಶ್ವಾಮಿತ್ರ ಕಂಡಿದ್ದು ಯಾವುದೋ ಸ್ಟೇಜಲ್ಲಿ, ಮೊದಲು ಕಂಡಿದ್ದಾರೆ ಇವರೇನೆ. ಇದೆಲ್ಲ ಅರ್ಥ ಮಾಡ್ಕೊಂಡು ಅಲ್ಲೂ ಡಿಫ್ರೆಂಟ್ ಸ್ಟೇಜಸ್ ಇವೆ. ಅದು ನ್ಯೂಟನ್ಸ್ ಲಾ ಇದೆ. ಲಾ ಇದು ಕ್ರಿಯೇಟ್ ಮಾಡಿಲ್ಲ ಅಲ್ಲ, ಅದು ಏನದು ಅಲ್ಲಿ ಇರೋದನ್ನೇ ಒಂದು ಕಾಲಕ್ಕೆ ಮಿಸ್ ಆಗಿತ್ತು, ಡಿಸ್ಕವರ್ ಮಾಡಿದ್ರು ಅಷ್ಟೇ. ಅದು ಗೊತ್ತಿಲ್ಲದಲ್ಲ. ಅದು ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಕೃಷ್ಣ ಕೂಡ ಹೇಳ್ತಾನೆ, ಹಿಂದಿನ ಯೋಗನೇ ಮತ್ತಿದ್ದೇನೆ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳ್ತಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದು. ಪರಂಪರೆಯ ಮೂಲಕ ಬಂದಿದೆ, ಇವತ್ತೇ ಸೃಷ್ಟಿಯಾಗಿದ್ದಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ವಿವೇಕ ಎಲ್ಲ ಇರಬೇಕಾಗ. ವಿಪ್ರತ್ವ ಮಾಮಾಪ ಯೋಸೌ ವಿಶ್ವಸ್ಯ ಮಿತ್ರಂ ಸಾಯಿಹ ಆಜಗಾಮ. ಆಚಾರ ಬಿಡಿಸಿದ್ದೀವೇನೋ ಬಿಡಿಸ್ಬಿಟ್ಟಿದ್ದೀರಿ, ನಿಮ್ಗೆ ಅನುಕೂಲ ಮಾಡಿಕೊಂಡ್ರಿ ಅಂತ ಕೇಳಿದರೆ ಐತರೇದೆಲ್ಲ ಆಚಾರ ವಾಕ್ಯಗಳು ವೇದವನ್ನೇ ಬಿಡಿಸಿದೆ. ವೇದ ಮಂತ್ರಲ್ಲೇ ಬರುತ್ತೆ. ವಿಶ್ವಾಮಿತ್ರ ಅಂತ ಜಾತಿ ಕರೀತಾರೆ ಅವರನ್ನು ಅಂತ ಬಂದಿದೆ. ಇದನ್ನು ಐತರೇದಲ್ಲಿ ಬಂದಿದೆ ಆಗಲೇ, ಅದು ನೆನಪು ಮಾಡ್ಕೋಬೇಕು. ವಿಶ್ವಸ್ಯ ಮಿತ್ರಂ ಸ ಇಹ ಆಜಗಾಮ. ಅವರು ಇಲ್ಲಿಗೆ ಬಂದರು. ಎಲ್ಲಿಗೆ? ಹಿಂದಿನ ಕಥೆ ಇದೆ ಈಗ. ಎಲ್ಲಿಗೆ ಬಂದರು? ದಶರಥನ ಹತ್ರ ಬಂದರು. ದಶರಥ ಹೇಳಿದ್ರಿಂದ ಅಲ್ಲಿಗೆ ಬಂದರು. ಸಹ ಅವರು ಇಲ್ಲಿಗೆ ಆಜಗಾಮ. ಜಗಾಮ ಅಂದರೆ ಹೋದರು, ಆಜಗಾಮ ಬಂದರು ಅಂತ ಅರ್ಥ. ಆಯ್ತಾ? ಗಮನ ಆಗಮನ. ಗಮನ ಅಂದರೆ ಹೋಗೋದು, ಆಗಮನ ಅಂದರೆ ಬರೋದು. ಇದು ಇಲ್ಲಿಗೆ ಆಗಮಿಸಿದರು ಅಂತ ಅರ್ಥ. ಅಂಥವ್ರು ಗಾಯತ್ರಿ ಅಂತ ಹೇಳೋ ಬ್ರಾಹ್ಮಣ ಮನೆ ಬಂದ್ರೆ ಗೌರವ ಕೊಡ್ತಾನೆ. ಅಂಥದ್ದು ಗಾಯತ್ರಿ ಮಂತ್ರ ತಷ್ಟಾರ ಮುನಿ ಬಂದಾಗ ಎಷ್ಟು ಗೌರವ ಸಿಗಬೇಕು ಅವ್ರಿಗೆ. ಸಿಕ್ತು.
ಆ ಜಗತ್ತು ದಶರಥ ಭಾರಿ ಸಂತೋಷಪಟ್ಟ. ತೇನಾರ್ಥಿತೋ ಯಜ್ಞ ನಿರಕ್ಷೈ ಅದು ಬಾಯ್ತು. ತತಸ್ಸು ವಂಶೇ ಶಿಶಿನಃ ಪ್ರಸೂತಃ ಗಾಧೀತಿ ಶಕ್ರಸ್ತನುಜೋಶ್ಯ ಚಾಸೀತ್ ವರೇಣ ವಿಪ್ರತ್ವಮವಾಪಯೋಸೌ ವಿಶ್ವಸ್ಯ ಮಿತ್ರಂ ಸೈಹ ಆಜಗಾಮ. ತೇನಾರ್ಥಿತೋ ಯಜ್ಞ ನಿರಕ್ಷಯೈವ ಕೃತ್ಸೇಣ ಪಿತ್ರಾಸ್ಯ ಭಯಾದ್ವಿಸೃಷ್ಟಃ ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ. ತೇನ ಅರ್ಥಿತಃ ಯಜ್ಞನಿರಕ್ಷಯಾ ಏವ ಕೃಚ್ಛ್ರೇಣ ಪಿತ್ರ ಅಸ್ಯ ಭಯಾತ್ ವಿಸೃಷ್ಟಃ ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ. ಒಂದು ಶ್ಲೋಕದ ಎಲ್ಲಿಂದ ಎಲ್ಲಿವರೆಗೂ ಬಾಲಕಾಂಡ ಎಷ್ಟು ಅಧ್ಯಾಯದ ಕಥೆ ಹೇಳಿದ್ದಾರೆ ಸರ್, ಗೊತ್ತಾಯ್ತಾ? ತೇನ ಅರ್ಥಿತಃ ವಿಶ್ವಾಮಿತ್ರ ಕೇಳಿದ್ರು. ದಶರಥ ರಾಜ ಆ ವ್ಯಕ್ತಿ ಏನು ಮಾಡ್ತಿದ್ದಂತೆ, ಆಗ ರಾಮದೇವ್ರು 16 ವರ್ಷಕ್ಕೆ ಬರ್ತಾ ಇದೆ ಹಾಗಾಗಿ ಆ ಸಮಯಕ್ಕೆ. ಅವಾಗ ಏನು ಮಾಡಿದ್ದ ಸರ್ ನೋಡ್ರಿ, ರಾಮದೇವ್ರ ಬಾಲ್ಯಲೇ ಹೇಳೋದಿಲ್ಲ ಅದರಲ್ಲಿ, ಎಲ್ಲ ಕೃಷ್ಣಾವತಾರಕ್ಕೆ ಮೀಸಲು, ಬೇರೆ ಯಾವ ಅವತಾರಕ್ಕೂ ಬಾಲ್ಯಲೇ ಹೇಳಲಿಲ್ಲ. ಇಲ್ಲ ಅಂತಲ್ಲ, ಇದೇ ರೀತಿ ಅರ್ಥ ಅಂತ ಒಂದು ಕಡೆ ಡೀಟೇಲಾಗಿ ಹೇಳಿದ ಮೇಲೆ ಏನರ್ಥ, ಹೀಗೆ ಇದ್ವು ಅಂತ ಅರ್ಥ. ರಾಮನ ಬಾಲಲೀಲೆ ಬಾಲಕಾಂಡ ಹೆಸರು, ಬಾಲಲೀಲೆ ಹೇಳಲಿಲ್ಲ, ಇದಕ್ಕೆ ಬಂದಿರ್ತಿ. ಈಗ ದಶರಥದಲ್ಲಿ ಪೂರ್ವಾರ್ಧ ಪೂರ್ತಿ ಏನದು ಬರೀ ಬಾಲಲೀಲೆನೆ. ಒಂದ್ಸರಿ ಹೇಳಿದ ಮೇಲೆ ಅವ್ರ ಲೀಲೆಗಳು ಯಾವಾಗಲೂ ಸೂರ್ಯ ಹುಟ್ಟೋ ಕ್ರಮ ಹೇಳಿದ ಮೇಲೆ ಪ್ರೆಸಿಡೆನ್ಸ್ ಹೇಗಿರಬೇಕು ಅದೇ ಕ್ರಮನೇ ಇರಬೇಕು. ಆದ್ದರಿಂದ ಅದು ಅಂಡರ್ಸ್ಟುಡ್. ಸಿದ್ಧಾಶ್ರಮ ತೇನ ಅರ್ಥಿತಃ ಈತ ಕೇಳಿದ. ಓ ಭಾರಿ ವಿಶ್ವಾಮಿತ್ರ ಬಂದು ವಿಶ್ವಾಮಿತ್ರ ಹೋದ್ರು, ಭಾರಿ ಖುಷಿಯಾಗೋಯ್ತು. ಸಾವಸ ಮಾಡಿದ ಪಾಪ ಪಾದ್ಯ ಎಲ್ಲ ಮುಗಿದೋಯ್ತು. ಸ್ವರೂಪದಲ್ಲಿ ಈತನೇ ಭಾರಿ ಶ್ರೇಷ್ಠ, ಸಾಯಭಾವನು ಈತ ಭಾರಿ ಮೇಲಿದ್ದಾನೆ. ಆ ಅತಿಥಿಗಳಾಗಿದ್ದ ಸನ್ನಿಧಾನ ಇದೆ, ಈಗ ಗೌರವಿಸ್ಬೇಕು, ಎಲ್ಲ ಮಾಡಿ ಆಯ್ತು. ಮಾಡಿದ ಮೇಲೆ ಏನು ಬೇಕು ತಾವು ಕೇಳಿ ಅಂತ ಕೇಳಿದ. ತಕ್ಷಣ ಏನು ಹೇಳಿದ, ನೀನು ಇಂಥವನು ಅಂತ ನಾನು ಬಂದೆ ಅಂತ ಹೇಳಿದ. ಏನು ಬೇಕು ಅಂತ ಕೇಳ್ತಿ ಅಂತಲೇ ಬಂದೆ ನಾನು, ನನಗೆ ಕೊಡು ಅಂತ ಹೇಳಿ. ಅದು ಸ್ವಾರಸ್ಯ. ಮತ್ತೆ ಏನು ಬೇಕು ಅಂತ ಕೇಳಬೇಕು ನಾವು. ಅವ್ರು ಕೇಳಲೇ ಇಲ್ಲ, ಕೊಡಲಿಲ್ಲಲ್ಲ, ಫಸ್ಟ್ ಕೇಳಬೇಕಂತ. ಯಾರು ಬಂದರೆ ಸುಮ್ಮನೆ ಬಂದಿರೋದಿಲ್ಲ, ಏನೋ ಉದ್ದೇಶ ಇರುತ್ತೆ ಅವ್ರಿಗೆ, ಏನಾಗಬೇಕು ಅಂತ ಕೇಳಬೇಕು. ಅದು ಸಾಧ್ಯವಾದಷ್ಟು ನಡೆಸಬೇಕು. ಅನಿವಾರ್ಯವಾದರೆ ಅದಕ್ಕೆ ದಾರಿ ತೋರಿಸ್ಬೇಕು. ಇಲ್ಲ ಹೋದರೆ ಕ್ಷಮಾಪಣೆ ಕೇಳಬೇಕು. ಅದು ಪದ್ಧತಿ. ಸ್ವಾಮಿ ಏನು ಬೇಕು ಹೇಳ್ಕೊಡ್ತೀನಿ ಅಂತ ಹೇಳಿದ. ತಕ್ಷಣ ಅವ್ರೇನು ಕೇಳಿದ್ರು, ರಾಮನ್ ನನಗೆ ಸಮಸ್ಯೆ ಬಂದಿದೆ, ರಾಮನ ಕಳಿಸೋ ಅಂತ ಬಂದು ಬರುತ್ತದಲ್ಲ. ತಕ್ಷಣ ಏನಾಯಿತು, ಓ ಅದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ, ಬೇರೆ ಏನಾದ್ರು ಕೊಡಿದ್ರೆ ಕೊಡ್ಬೇಕು, ನಾನು ಬೇಕಾದ್ರೆ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ನೀನು ಬಂದರೆ ಏನು ಕೆಲಸ ಆಗತ್ತೆ, ನಿಮಗೆ ಏನೇನೋ ಕೆಲಸ ಆಗಲ್ಲ. ಈ ಕಂಸನ ಕೊಲ್ಲಕ್ಕೆ ವಸ್ತುವಿನ ಕೈಲಿ ಆಗ್ತಿತ್ತಾ? ಸಾಧ್ಯ ಇಲ್ಲ, ನಿನ್ನ ಕೈಯಲ್ಲಿ ಆಗೋದಿಲ್ಲ, ರಾಮನೇ ಬರಬೇಕು ಅಂತೇಳಿ. ರಾಮ ಸಣ್ಣ ಹುಡುಗಾತೆ, ರಾಮ ಇನ್ನೊವನು ಪಾಪ ಚಿಕ್ಕವನು. ಯಾರಾತ ಈಗ ರಾಮ ಅಕೃತ ವಿದ್ಯಶ್ಚ, ಇನ್ನು ಅಸ್ತ್ರಾಭ್ಯಾಸನೇ ಮಾಡಿಲ್ಲ ಇನ್ನು ಕೂಡ, ಇನ್ನು ಅದನ್ನ ಏನು ತಿಳಿದಿಲ್ಲ. ರಾಮ ಬಂದು ಏನು ಮಾಡ್ತಾನೆ, ನಾನು ಬಂದು ಮಾಡ್ತೀನಿ. ಯಾರು ಗೊತ್ತಾ, ರಾವಣ ಕುಂಭಕರ್ಣರು ಬಂದಿರೋದು ಅವರ ನೇತೃತ್ವದಲ್ಲಿ ಬಾರೀಚ ಬಂದಿದ್ದಾರೆ. ಬ್ಯಾಕಿಂಗ್ ಇದೆ ಅವರಿಗೆ. ಅವರಾದ್ರೆ ನನ್ನ ಕೈಲೂ ಆಗೋದಿಲ್ಲ, ನಾನು ಬರ್ತೀನಿ, ಮಾತು ಕೊಟ್ಟಿದ್ದೀನಿ, ನಾನು ಬರ್ತೀನಿ ಅಂತ ಹೇಳಿ. ಅದಕ್ಕೆಲ್ಲ ನಾನು ಬಂದಿಲ್ಲ, ನಾನು ಟ್ರೈಲ್ ನೋಡಕ್ಕೆ ಬರ್ತಾರೆ. ಯಾರು ಫಸ್ಟ್ ಆಪರೇಷನ್ ಮೇಲೆ ಟ್ರೈ ಮಾಡ್ತೀವಿ, ಯಾರು ಬಳಸ್ಕೊಳ್ಳೋಕೆ ಹೋಗೋದಿಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ನನಗೆ ರಾಮನೇ ಬೇಕು. ರಾಮ ಯಾರು ರಾಮನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಪಾಪ ರಾಮ ಸಣ್ಣ ಹುಡುಗ ಅಂತ ಹೇಳಿದ್ರೆ, ನಿನ್ನ ರಾಮನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ರಾಮ ಯಾರು ನೀವು ನೋಡ್ತಿದ್ದೆ ಹೊರತು ನಿನಗೆ ಗೊತ್ತಿಲ್ಲ ರಾಮನ ಬಗ್ಗೆ. ಅಹಂ ವೇದ್ಮಿ ಪಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮ, ಸತ್ಯಧರ್ಮ ಪರಾಕ್ರಮ, ಇಷ್ಟು ಅಂತ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಷ್ಟೇ. ನಿನಗೊಬ್ಬನಿಗೆ ಗೊತ್ತಲ್ಲ. ವಸಿಷ್ಠೋಪಿ ಮಹಾತೇಜಾಹ, ನಿಮ್ಮ ಪಕ್ಷ ನಿಮ್ಮ ಗುರುಗಳನ್ನ ಕೇಳಿ ಹೇಳ್ತಾರೆ, ವಸಿಷ್ಠರಿಗೆ ಗೊತ್ತು. ಅನ್ನೇ ಚ ತಪಸ್ಸಿ ಸ್ಥಿತ, ತಪಸ್ ಮಾಡಿದವೆಲ್ಲ ರಾಮ ಯಾರು ಅಂತ ಗೊತ್ತು. ಅಲ್ಲಿಗೂ ಧೈರ್ಯ ಇಲ್ಲ. ವಸಿಷ್ಠರಾಗಿ ಏನು ಮಾಡ್ಬೋದಾಗಿತ್ತು, ಆಪೋಸಿಟ್ಸ್ ಅಲ್ಲಿ ಇಬ್ಬರು ಕೂಡ ಆಗೋದಿಲ್ಲ ಅಂತ ಹೇಳಿಲ್ಲ, ಒಪ್ತಾರೋ. ಅಂದರೆ ವಿರೋಧ ಬಂದಾಗ ಗೊತ್ತಾಯ್ತಾ, ವೈಯಕ್ತಿಕ ವಿರೋಧ ಎಲ್ಲಿ ಮಿಕ್ಸಪ್ ಮಾಡಬಾರ್ದು, ಫ್ಯಾಕ್ಟ್ಸ್ ಬಗ್ಗೆ ಮಿಕ್ಸಪ್ ಮಾಡಬಾರ್ದು. ಇದು ಬಹಳ ದೊಡ್ಡ ತತ್ವ. ಅದು ತುಂಬ ಜನ ಏನು ಮಾಡ್ತಾರೆ, ಪ್ರೆಜುಡಿಸ್ ಇಟ್ಕೊಂಡ್ಬಿಡ್ತಾರೆ, ಬಯಾಸ್ಡ್ ಮೈಂಡಿಂದ ರಾಂಗ್ ಜಡ್ಜ್ಮೆಂಟ್ ಕೊಡ್ತಾರೆ. ವಸಿಷ್ಠರು ಕರೆಕ್ಟಾಗಿ ಹೇಳ್ತಾರೆ. ಅವ್ರು ಕೇಳಿ ವಸಿಷ್ಠರು ಕೇಳು ಅಂತ ಹೇಳ್ತಾರೆ. ಅವ್ರು ಎಷ್ಟು ವಿಶ್ವಾಸ ಇದೆ ಅವ್ರ ಮೇಲೆ, ವಸಿಷ್ಠರನ್ನ ಕೇಳು, ಎಷ್ಟು ಹೌದು ಅಂತ ಹೇಳಿ ವಸಿಷ್ಠರು ಹೇಳೋ ವಿಶ್ವಾಸ ಹೇಳಿದ್ರೆ ಸರಿಯಾಗಿದೆ. ವಸಿಷ್ಠರ ಜಗಳ ಇಲ್ಲ. ಒಂದು ಕಾಲಕ್ಕೆ ಬಂದು ಅದು ಸಣ್ಣ ಪುಟ್ಟವರಲ್ಲ, ಇವ್ರು 100 ಮಕ್ಕಳನ್ನು ಕೊಂದು ಹಾಕ್ತಾರೆ ವಿಶ್ವಾಮಿತ್ರರು. ವಸಿಷ್ಠರು 100 ಮಕ್ಕಳನ್ನು ಕೊಂದು ಬಿಡ್ತಾರೆ. ಅಷ್ಟಾದರೂ ಕೂಡ ಏನು ಮಾಡ್ತಾರೆ, ಸತ್ಯ ಬಿಡೋದಿಲ್ಲ. ಅದಕ್ಕೆ ವಸಿಷ್ಠರಂಥ ಬ್ರಾಹ್ಮಣ ಅಂತ, ವಸಿಷ್ಠ ವಿಶ್ವಾಮಿತ್ರರಾಗಿರೋ ಬ್ರಾಹ್ಮಣರು ಅಂತ ಕರೀತಾರೆ. ದ್ವೇಷ ಇಲ್ಲೇ ಇಲ್ಲ, ಪ್ರಾಮಾಣಿ ಹೌದು ಹೇಳಿದ್ ಸರಿ ಅಂತ ಹೇಳಿದ. ವಿಶ್ವಾಮಿತ್ರರಿಗೂ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಅವ್ರನ್ನೇ ಕೇಳ್ತಿ ಅಂತ ಹೇಳಿಲ್ಲ, ಅವ್ರನ್ನೇ ಕೇಳು ಅಂತ ಹೇಳಿದ. ಅದು ವಿಷಯಕ್ಕೆ ಬಂದಿತ್ತು, ಇಶ್ಯೂ ಬಂದಿತ್ತು, ಕ್ಲೋಸ್ ಅಲ್ಲಿ ಅಷ್ಟೇ. ಇಶ್ಯೂ ಮುಗಿದ ಮೇಲೆ ಮತ್ತೆ ಸುಮ್ಮನೆ ಬೆಳೆಸಬಾರ್ದು. ಸಾತ್ವಿಕರ ಮಧ್ಯೆ ವೈಮನಸ್ಸೆ ಬರಬಾರ್ದು. ಅಕಸ್ಮಾತ್ ಬಂದ್ರೆ ಏನಾಗಬೇಕದು, ಇಶ್ಯೂ ಬೇಸ್ಡ್ ಆಗಬೇಕೆ ಹೊರತು ಪರ್ಸನಲ್ ಮಾಡ್ಕೋಬಾರ್ದು. ಇಶ್ಯೂ ಮುಗಿತಿರ್ಲಿಕ್ಕೆ ಏನು ಮಾಡಬೇಕು, ಇಶ್ಯೂ ಮುಗಿತಿರ್ಲಿಕ್ಕೆ ಕ್ಲೋಸ್, ಆ ವಿಷಯ ಮತ್ತೆ ಎತ್ತಲಕ್ಕೆ ಹೋಗ್ಬಾರ್ದು.
ಅದನ್ನೇ ಹೇಳ್ತಾ ಹೋದ ಕೊನೆಗೆ ಎಂಡ್ಲೆಸ್ ಆಗುತ್ತೆ, ಬೆಳೀತಾ ದೊಡ್ಡ ಬ್ರೇಕ್ ಬಂದು ಹಾಳಾಗೋಗ್ತದೆ. ನೀನು ಹೇಳಿದ್ದೆ ನಾನು, ಒಬ್ಬ ಗದಿನಲ್ಲಿ ಒಬ್ರು ಇದ್ರು ಅಂತ ಹೇಳಿ, ಬಾಡಿ ಕೊಟ್ಟು ಬಿಡ್ತಾ ಇಲ್ಲ ಕೇಸು. ಇಬ್ಬರು ಒಂದೇ ಜಟಕದಲ್ಲಿ ಹೋಗ್ತಿದ್ರು ಕೇಸಿಗೆ, ಒಂದೇ ಜಟಕ ಆಗಿದ್ದು ಇವೆಲ್ಲ ಬಂದಿರಲಿಲ್ಲ. ಇಬ್ಬರು ಹರಟೆ ಹೊಡೆದು ಉದಾ ಸಾಯಂಕಾಲ ಹರಟೆ ಹೊಡೆದ ಕೊಡೋದು ಕೋರ್ಟ್ ಕೇಸಲ್ಲಿ. ಮತ್ತೆ ಹೋಗೋದ್ ಜೊತೆಗೆ ಎಷ್ಟು ತಮಾಷೆ. ಅದಕ್ಕೆ ನಾವಿಬ್ಬರು ಭಾರಿ ಒಂದೇ ಸರ್ ಕಾಡ್ದೆ ಹೋದ್ರೆ ಇವರಿಗೆ ಇದೇ ಬರ್ತಿರ್ಲಿಲ್ಲ, ಎಲ್ಲೋದ್ರು ಹುಡುಕ್ತಾ ಇದ್ರು. ಅದು ಯಾವುದೋ ಕಾಲಕ್ಕಿತ್ತು ನಡೀತು ಅಷ್ಟೇ. ಇದನ್ನ ಅರ್ಥ ಮಾಡಿಕೊಂಡು ಅದ್ರ ರಿವಾಜ್ ಫಾಲೋ ಮಾಡಿದ್ರೆ ಹಾಗೆ ಮಾಡ್ಬೇಕು. ಮತ್ತು ಅತ್ಯಂತ ಜಗಳ ಆಡೋದು ಎಷ್ಟು ಅವರು ಡಿವೈಡ್ ಆಗೋದಕ್ಕಿಂತ ಹತ್ರ ಆಗೋದಕ್ಕೆ ತುಂಬ ಚಾನ್ಸ್ ಇರುತ್ತೆ. ಏನು ಮಾಡ್ತಾರೆ ಅಂದರೆ ಮಿಸ್ ಮಾಡ್ಕೊಂಡು ಕೊನೆಗೆ ಏನಾಗ್ತಾರೆ, ಅದಕ್ಕೆ ತಮ್ಮ ಸೂಯಿಸೈಡಲ್ ಅಪ್ರೋಚ್. ಎಷ್ಟೋ ಸಲ ಒಳ್ಳೇದ್ರಿಂದ ಮಾಡ್ಕೆ ತಾವೇ ಸ್ವಯಂಕೃತ ಅಪರಾಧ. ಗೊತ್ತಾಯ್ತಾ? ತಮಗೆ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಕೈಯಾರೆ ದಬ್ಬಿದ್ರೆ ಹಾಗೆಲ್ಲ ಮಾಡಬಾರ್ದು. ಪುಣ್ಯ ಮಾಡಿರ್ಬೇಕು. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಏನಾಗಬೇಕು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳೋ ಅಭ್ಯಾಸ ಮಾಡಬೇಕು. ನೆಗೆಟಿವ್ ತೊಗೊಳ್ತಾ ಹೋದರೆ ಯಾವುದನ್ನು ಬೇಕಾದ್ರೂ ತೊಗೊಳ್ಬೇಕು. ಪಾಸಿಟಿವ್ ತೊಗೊಂಡ್ರೆ ಸಾಧನೆ ಮುಖ್ಯ. ಇಲ್ಲಿ ಯಾವುದೋ ಮುಖ್ಯ ಅಲ್ಲ, ಸಾಧನೆ. ಬಸ್ಸಲ್ಲಿ ತುಂಬ ಕುಡುಕ ಗಲಾಟೆ ಮಾಡ್ತಿರ್ತಾರೆ ಜನ. ಏನು ಮಾಡ್ತಾರೆ, ನನ್ನ ಸೀಟಲ್ಲಿ ಕೊಡ್ಬಾರಯ್ಯ ಹೋಗೋಣ ಅಂತ ಹೇಳ್ತಾರೆ. ಉದ್ದೇಶ ಏನು ಅವನಿಗೆ? ಈಗ ಗುರಿ ಮುಟ್ಟಬೇಕು ಇನ್ ಟೈಮ್. ಆ ಭಾವನೆ ಬಿಟ್ಟುಬಿಟ್ರೆ ಬರೀ ವೈಯಕ್ತಿಕ ಗಲಾಟೆ ಮಾಡ್ತಾ ಕೂತ್ರೆ ಕೊನೆಯೇ ಇರೋದಿಲ್ಲ. ಯಾವಾಗ ಬೆಳೀತಾನೆ ಹೋಗುತ್ತೆ, ನಾಶವಾಗ್ತಾನೆ ಇರ್ತಾರೆ, ಸಮಾಜನೂ ನಾಶ ಆಗುತ್ತೆ. ಹಾಗೆ ಮಾಡಬಾರ್ದು. ಮಹಾಭಾರತ ರಾಮಾಯಣ ಓದಿದಾಗ ಇವೆಲ್ಲ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಅವ್ನು ಬರೀ ಕಥೆಗೋಸ್ಕರ ಟೆಕ್ಸ್ಟ್ ಬುಕ್ ಮಾಡಲಿಲ್ಲ. ಅದನ್ನು ಯಾತಕ್ಕೆ ಮಾಡಿದ್ರು, ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಏನಾಗುತ್ತದ ತುಂಬ ಎಜುಕೇಟಿವ್ ಅವೆಲ್ಲ ಕೂಡ. ಅದು ವಿಶ್ವಾಮಿತ್ರ ದೊಡ್ಡ ಪಾಠ ಅವರಿಂದ ಕಲಿಬೇಕಾಗ್ತದೆ. ಅವ್ರು ಹೇಳಿದ್ದು ಸರಿ ಅಂತೇಳಿ ಬಂದು ಕಳಿಸೋರು ಕೈಲಾಗ ಹೇಳಿದ್ದು ಕರೆಕ್ಟಾಗಿ ಕಳಿಸ್ಕೊಡು ಅಂತೇಳಿ. ಆಗ ಅದೆಲ್ಲ ಹೇಳ್ತದೆ. ಏನಾ ಅರ್ಥಿತಃ ಯಜ್ಞರಿರಕ್ಷಯ ಏವ. ಏನು ಕೇಳಿದರು ಅವರು? ಯಜ್ಞರಿರಕ್ಷ ರಕ್ಷಿತೊಮ್ಮಿಚ್ಛ. ಯಜ್ಞವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕೇಳಿದ್ದಾರೋ. ಯಜ್ಞ ಅಂಬದು ಏನದು? ಪಬ್ಲಿಕ್. ಅದು ಯಜ್ಞ ಅಂಬದು ಯಾರಿಗೆ ಉಪಯೋಗ ಆಗೋದು? ಬಾವಿ ತೋಡಿಸ್ತಾನೆ, ಕೆರೆ ತೋಡಿಸ್ತಾರೆ, ನಾವು ಉಪಯೋಗಿಸೋಕ್ಕಾಗುತ್ತೆ ಅದನ್ನ. ಅದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ? ಅದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ತಾನು ಮನೆ ಕಟ್ಸ್ತಾನೆ, ತಾನು ವಾಸ ಮಾಡ್ತಾನಷ್ಟೇ. ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾನೆ, ತುಂಬ ಜನಕ್ಕೆ ಉಪಯೋಗ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ತಾನು ವೈಯಕ್ತಿಕ ಆಗೋದು ಬೇರೆ. ಯಜ್ಞ ಅಂಬದು ಏನದು? ಪರಲೋಕದೆಲ್ಲ ಒಂದು ಕಡೆ ಇರಲಿ, ಇಲ್ಲೇ ಎಷ್ಟು ಜನ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ, ಎಷ್ಟು ಜನಕ್ಕೆ ಉಪಯೋಗ ಆಗ್ತದೆ ಅದರಿಂದ? ಸಾವಿರಾರು ಜನಕ್ಕೆ ಉಪಯೋಗ ಆಗ್ತದೆ. ಎಷ್ಟೋ ತಾನು ಬೇಡ ಅಂದ್ರೆ ನಡೆಸ್ಬೇಕಾಗುತ್ತೆ, ಆ ಸ್ಥಿತಿ ಬರುತ್ತೆ. ಅಷ್ಟು ಜನ ಬೀದಿ ಬೀಳ್ತಾರೆ. ನಾವೇ ಇದನ್ನ ಅರ್ಥ ಮಾಡಿ. ಯಜ್ಞ ಅಂದ್ರೆ ಏನು? ವೇದಾಧ್ಯಯನಕ್ಕೆ ಉಪಯೋಗ ಆಯಿತು, ಎಷ್ಟು ಪುರೋಹಿತರು ಬದುಕ್ತಾರೆ, ಲೋಕ ಉಪಯೋಗ ಆಗುತ್ತೆ, ಅದ್ರ ಪರಿಸರ ಶುದ್ಧಿ ಆಗುತ್ತೆ. ಒಂದಲ್ಲ ಎರಡಲ್ಲ. ಅದನ್ನು ರಕ್ಷಣೆ ಮಾಡೋಕ್ಕೆ ನಾವು ಜನಕ್ಕೆ ಸ್ವಂತಕ್ಕೆ ಬಂದಿಲ್ಲ ಅವರು. ಇದು ಆಶ್ಚರ್ಯ. ಅದಕ್ಕೆ ಬ್ರಾಹ್ಮಣರು ಎಂದೂ ಕೂಡ ಕೇವಲ ಪುರೋಹಿತರು, ಇನ್ನೊಬ್ಬರು ಹಿತ ನೋಡ್ಕೊಂಡು ಬದುಕ್ತಾರೆ ಹೊರತು ತಮ್ಮ ಹಿತ ಅಲ್ಲ. ಕೇಳಿದರು ಯಜ್ಞ ನಿರಕ್ಷಯ ಏವ ಅಂತ ಹಾಕಿದ್ರು. ಮತ್ತೆ ಯಜ್ಞ ರಕ್ಷಣೆಗೋಸ್ಕರನೇ ಕೇಳಿದರೆ ಹೊರತು ವೈಯಕ್ತಿಕ ಬೆನಿಫಿಟ್ ಕೇಳಲೇ ಇಲ್ಲ ಅವರು. ತುಂಬ ನಮ್ಮೂರಿಗೆ ಒಂದು ಸ್ಕೂಲ್ ಕೊಡಿ, ಕಾಲೇಜ್ ಕೊಡಿ ಅಂತ ಕೇಳ್ತಾರೆ. ಎಷ್ಟು ಜನಕ್ಕೆ ಉಪಯೋಗ ಆಯ್ತು? ಆಗ ಅಷ್ಟೇ ಅಲ್ಲ, ಎಷ್ಟು ನೂರಾರು ವರ್ಷ ಆಗ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದನ್ನೆಲ್ಲ ಅರ್ಥ ಮಾಡಿ ಅವನು ಹೆಬ್ಬೆಟ್ಟೊತ್ತವನು. ಈ ಮತ್ತೆ ಹೆಬ್ಬೆಟ್ಟೊತ್ತ ಕೇಳ್ತಾನೆ, ಅವರು ವಿಶೇಷಬೇಕು ಅವನು ಇರ್ತಾರೆ ಅದಕ್ಕೆ. ಆದ್ರೆ ಎಷ್ಟು ಜನ ಪುಣ್ಯ ಕಟ್ಕೊತಾರೆ. ನಾವು ಇನ್ನೊಂದು ಯಾರ ಕ್ಲೋಸ್ ಮಾಡಿಸ್ಬಿಟ್ಟೆ, ಎಷ್ಟು ಪಾಪ ಕಟ್ಕೊತಾರೆ. ಅದಕ್ಕೆ ಯಜ್ಞ ನಿರಕ್ಷಯೈವ. ಆಗೇನಾಯ್ತಾ? ಯಾವ್ದಾ? ಅದೇ ಯಜ್ಞ ಇರೋದೇ ಜಗಚ್ಚಕ್ರದ ಒಂದು ಪಾರ್ಟ್. ಅದು ಯಜ್ಞ ಅಂಬದೆಲ್ಲ ಎಂಥದ್ದು? ಇನ್ನೊಬ್ರಿಗೆ ಹಿತ ಮಾಡೋದೆಲ್ಲ ಯಜ್ಞ. ಆಚಾರ್ಯ ಬ್ರಾಡೆಸ್ಟ್ ಕಾನ್ಸೆಪ್ಟ್ ಕೊಟ್ರಿ ಯಜ್ಞನ. ತುಂಬ ಯಜ್ಞ ಅಂತ ಏನು ತಿಳ್ಕೊಬಿಡ್ರಿ. ಯಜ್ಞ ಅಷ್ಟೇ ಅಲ್ಲ, ಲೋಕೋಪಕಾರ ಮಾಡೋ ಯಾವುದೇ ಕೆಲಸನೂ ಅದು ಯಜ್ಞನೇ. ಆದರೆ ಸ್ಪಿರಿಚುವಲ್ ಓರಿಯೆಂಟೆಡ್ ಇರಬೇಕು. ಇಲ್ಲ ಸಮಾಜ ಸೇವೆ ಆಗಬಾರ್ದು. ದೇವರಿಗೋಸ್ಕರ ಮಾಡೋದ್ರಲ್ಲಿ ಏನಾಗುತ್ತದ? ಸಮಾಜ ಸೇವೆ ಆಗೇ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಯಜ್ಞ ದೇವರದ್ದು ಸಮಾಜಕ್ಕೆ ಮುಟ್ಟುತ್ತೆ. ಸಮಾಜಕ್ಕೆ ಮುಟ್ಟೋ ದೇವರಿಗೆ ಮುಟ್ಬೇಕು ಅಂತಿಲ್ಲ. ಅರ್ಥ ಆಯ್ತಾ? ಈಗ ದೇವರಿಗಾಗೋದು ಎಲ್ರಿಗೂ ಆಗುತ್ತೆ, ಅವರವರಿಗೆ ಆದರೆ ಅವರವರಿಗೆ ಆಗುತ್ತೆ. ಅದು ಯಜ್ಞ ಶಬ್ದಕ್ಕೆ ಬಹಳ ಕಾನ್ಸೆಪ್ಟ್ ಇದೆ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಸಾಧನೆಗಿರೋದು 3 ಮಾರ್ಗ. ಸಂಧ್ಯಾ ವಂದನೆ, ದೇವ್ರ ಪೂಜೆ ಎಲ್ಲ ಒಂದು ಭಾಗ. ಅದು ಮೇನ್ ಮಾಡ್ಬೇಕಾದ್ 3: ಯಜ್ಞ, ದಾನ, ತಪಸ್ಸು. ಅದು ಎಲಿಜಿಬಿಲಿಟಿ ಬರ್ಲಿಕ್ಕೆ ಇವೆಲ್ಲ ಮಾಡಿರ್ಬೇಕು. ಅದು MSc ಓದಿರೋ ಲೆಕ್ಚರ್ ಅದ. MSc ಓದ್ಬಿಡ್ತೀನಿ ಡೈರೆಕ್ಟ್ ಅಂದರೆ ಎಲ್ಲ ಆಗ್ಬೇಕಲ್ಲ. ಮೊದಲು ಪ್ರೈಮರಿಯಿಂದ ಓದ್ಕೊಂಡು ಬರ್ಬೇಕು ಅವ್ರು. ಅದೆಲ್ಲ ಅಂಡರ್ಸ್ಟುಡ್. ಅದು ಅದೇ ರೀತಿಯಲ್ಲಿ ಯಜ್ಞ ಮಾಡೋದ್ರೆ ಇವೆಲ್ಲ ಮಾಡಿರಬೇಕು. ಮೊದಲು ಮಾಡಿದ್ರೆ ಎಷ್ಟು ಉಪಯೋಗ ಆಯ್ತಾಗ. ಜಗಚ್ಚಕ್ರ ಉಡಿಸ್ತ ತರ ಕರ್ತವ್ಯ ಕರ್ಮ ಮಾಡ್ದ. ಯಾತಿ ಜ್ಞಂ ಯಾತಿ ಇತಿ ಯಜ್ಞ. ಯಜ್ಞ ಅಂದ್ರೆ ಏನು? ಜ್ಞಂ ಯಾತಿ. ಜ್ಞ ಅಂದ್ರೆ ನಾರಾಯಣ, ಎಲ್ಲ ತಿಳಿದವನು. ಅವ್ರ ಹತ್ರ ಹೋಗುತ್ತೆ, ದೇವರಿಗೆ ಮುಟ್ಟುತ್ತೆ ಅಂತ ಅರ್ಥ. ಯಾವುದು ದೇವರಿಗೆ ಮುಟ್ಟುತ್ತೋ ಅದೇನದ? ಯಜ್ಞ. ತುಂಬ ಬಾಯಾರಿಕೆ ಆಗಿತ್ತು, ನೀರು ಕೊಟ್ಟ, ಯಜ್ಞ ಅದು. ಗೊತ್ತಾಯ್ತಾ? ಹಸಿವೆ ಆಗಿತ್ತು, ಅನ್ನ ಕೊಟ್ಟ, ಅದು ಯಜ್ಞ. ಇದು ಆಚಾರ್ಯ ವಿಶೇಷವಾಗಿ ಹೇಳಿದ ಯಜ್ಞದ ಕಾನ್ಸೆಪ್ಟ್. ಇದು ಭಗವದ್ಗೀತೆಯಲ್ಲಿ ಬಂದಿರೋ ಯಜ್ಞದ ಕಾನ್ಸೆಪ್ಟ್ ತುಂಬ ವೈಡ್ ಆಗಿದೆ. ಮೀಮಾಂಸಕರ ಯಜ್ಞ ಬರೀ ಇದಕ್ಕೆ ಇದಾಗಿದೆ, ಹೋಮ ಹವನಕ್ಕೆ.
ಅದು ಯಜ್ಞನೇ, ಯಜ್ಞದ ಒಂದು ಪಾರ್ಟ್ ಅಷ್ಟೇ. ಬ್ರಾಡೆಸ್ಟ್ ಯಜ್ಞ ಅಂದ್ರೆ ಏನು? ಹರಿಪ್ರೀತಿಕರವಾದ ಪ್ರತಿಯೊಂದು ಕೆಲಸನೂ ಏನದು ಯಜ್ಞನೇ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬ್ರಾಡ್ ಕಾನ್ಸೆಪ್ಟ್. ಇದೆಲ್ಲ ಜನಕ್ಕೆ ಗೊತ್ತಾದ್ರೆ ಎಲ್ಲ ಲೈಕ್ ಮಾಡ್ತಾರೆ. ಜನ ದೂರ ರೀತಿ ಮಾಡೋ ರೀತಿ ಅರ್ಥ ಹೇಳಿದ್ರಿಂದ ಜನ ದೂರ ಹೋಗ್ಬಿಟ್ಟು ಇದು ಬ್ರಾಹ್ಮಣರು ಅವರೇ ತಿಳ್ಕೊಂಡು ಅವರೇ ಹಂಚ್ಕೋತಾರೆ, ಏನೇನೋ ತಲೆ ಹೇಳಿಟ್ಟು ಶುರು ಮಾಡಿ. ಅದು ಇವ್ರು ತಪ್ಪದು, ಸರಿಯಾಗಿ ಹೇಳದೆ ಹೋಗಿದ್ದಕ್ಕೆ ಹಾಗಾಯ್ತು. ಯಜ್ಞ ಯಜ್ಞಕ್ಕೋಸ್ಕರ ರಕ್ಷಣೆಗೋಸ್ಕರ ಕೆಡ್ತಾ ಇದ್ದಾನೆ. ಅಲ್ಲಿಗೂ ಸೇರ್ತಾರೆ, ಸಮಾಧಾನ ಇಲ್ಲ. ಕೃಚ್ಛ್ರಾ ವಿಸೃಷ್ಟ, ಕೃಚ್ಛ್ರೇಣ ವಿಸೃಷ್ಟ, ಭಾರಿ ಕಷ್ಟಪಟ್ಟು ಕಳಿಸ್ಕೊಟ್ಟ, ಬಿಡ್ಲಕ್ಕೆ ಆಗ್ತಾ ಇಲ್ಲ ಮಗನ ಬಿಟ್ಟೆ. ಅದು ಒಂದು ಯಾತಕ್ಕೆ ಒಂದಷ್ಟು ಒಳ್ಳೆ ಕಾನ್ಸೆಪ್ಟ್ ಇದೆ. ಏನದು? ರಾಮನ್ ಬಿಟ್ಟಿರೋ ಸಾಲಿಗ್ರಾಮ ಕೊಡಿ ಅಂತ ಕೇಳಿ ಕೊಡೋದಿಲ್ಲ ಅಂತ ಹೇಳಿದ್ರು, ತಪ್ಪಲ್ಲ ಅದು. ಯಾತಕ್ಕೆ ಇನ್ಯಾಕೆ ಕೊಡಲಿ ದೇವ್ರನ್ನ ಅಂತ ಹೇಳಿದಾಗ ಹಾಗೆ. ಆದರೆ ಅದು ತಪ್ಪಲ್ಲ. ತಪ್ಪಿದ್ದು ಎಲ್ಲಿ ಅಂದರೆ ರಾಮ ಸಣ್ಣವನು, ಅವನ ಕೈಲಿ ಆಗಿದ್ದು ತಪ್ಪು. ಗೊತ್ತಾಯ್ತಾ? ನೀನು ಸರಿ ಗೊತ್ತಿಲ್ಲ ನಿನಗೆ. ತುಂಬ ಜನ ತಾವು ಏನು ಮಾಡೋದು, ಆದರೆ ಒಳ್ಳೆ ಸಾಲಿಗ್ರಾಮ ಪೂಜೆ ಮಾಡೋದು ಇಟ್ಕೊಂಡು ಏನು ಮಾಡ್ತಾನೋ ಅಂದರೆ ಮತ್ತೆ ವೇಸ್ಟ್, ಅದು ಪುಣ್ಯ ಕಳ್ಕೊಂಡ್ಬಿಡ್ತಾನೆ. ಯಾಕೆ ತುಂಬ ಯಾರೋ ಒಂದು ಊರಿಗೆ ಹೋಗಿದ್ದೆ, ಅವನು ಶುದ್ಧ ಲೌಕಿಕ ಆದರೆ ಭಯಂಕರ ಲೌಕಿಕ. ಸುಮಾರು 30 ವರ್ಷ ಕೆಳಗೆ ಈ ಸಾಲಿಗ್ರಾಮ ತಂದು ಎಷ್ಟೊಂದು ವೆರೈಟಿ ಒಂದೇ ಸಾಲಿಗ್ರಾಮ ಬಡದಲ್ಲೂ ಸಿಗೋದಿಲ್ಲ ಅಂತ ಸಾಲಿಗ್ರಾಮ ಇಟ್ಕೊಂಡಿದ್ದೆ. ಎಲ್ಲ ಆರಿಸಿ ತಂದು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋದು ಸುಮ್ಮನೆ ಶೋಗಿ ಇಟ್ಕೊಂಡಿದ್ದೆ. ಎಷ್ಟು ಅನ್ಯಾಯ ಅಲ್ಲೇ. ಅದು ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಾಗಾಯ್ತು ಅಂತಲ್ಲ, ಹಾಗಾಯ್ತು. ಅದು ಅಷ್ಟು ಒಂದು ಅಪೂರ್ವ ಅಂದರೆ ಅಪೂರ್ವ. ಇಲ್ಲಿ ಆಚಾರ ಕರಾಚಿತ ಅವೆಲ್ಲ ಒಂದು ಭಾಗ, ಚೆನ್ನಾಗಿರೋದು ಭಾಗ, ಬೇಕಾಷ್ಟಿವೆ ಇಲ್ಲ ಅಂತಲ್ಲ. ಆದರೆ ಅವು ಒಂದೇ ಕಡೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪುಣ್ಯಾತ್ಮ. ಅಷ್ಟು ಸಾಲಿಗ್ರಾಮಗಳು ಒಳ್ಳೊಳ್ಳೆ ನೋಡಿದರೆ ಗೊತ್ತಾಗಬೇಕು, ಸಮಸ್ಯೆನೇ ಬರೋಕ್ಕೆ ಸಾಧ್ಯ ಇಲ್ಲ, ಅಂಥ ಬ್ಯೂಟಿಫುಲ್. ನಾವು ಕೊಡೋದು ಯಾರಿಗೂ ಕೊಡಲ್ಲ, ನಾನು ಮಾಡಲ್ಲ, ಶೋ ಅಷ್ಟೆ. ಇಂಥ ಪಾಪಿಷ್ಟ ಅಂತ ಕರೀತಾರೆ. ಇವತ್ತು ಪುಸ್ತಕ ಇಟ್ಕೊಂಡಿರ್ತಾರೆ, ಏನೋ ಇನ್ನೊಬ್ರಿಗೆ ಕೊಡೋದಿಲ್ಲ. ಸತ್ತ ಮೇಲೆ ಕೆಲ ಯಾರು ಹೇಳಿದ್ದಾರೆ ಗೊತ್ತಾಯ್ತಾ? ಪುಸ್ತಕ ರಾಶಿ ಇತ್ತು ಹತ್ರ, ಒಳ್ಳೊಳ್ಳೆ ಪುಸ್ತಕಗಳು ಎಲ್ಲ ತಾಳೆಗರಿ, ಮತ್ತು ಒಳ್ಳೊಳ್ಳೆ ಮ್ಯಾನುಸ್ಕ್ರಿಪ್ಟ್ಗಳು ಕೈಲಿ ಬರೆದು ಹಳೆಯ ಕಾಲದ್ದು, ಯಾರಿಗೂ ಕೊಡೋದಿಲ್ಲ ನಾನು ಅಂತ ಹೇಳಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ನಾನು ನದಿಯಲ್ಲಿ ಹಾಕ್ತೀನಿ, ಸುಟ್ಟು ಹಾಕ್ತೀನಿ ಅಂತೇಳಿ. ಆಮೇಲೆ ಅದು ಸತ್ತೋದು ಕೊನೆಗೆ. ಅವ್ರ ಮಗ ಅದೇ ಕೆಲಸ ಸುಟ್ಟು ಹಾಕಿದ, ನಮ್ಮ ಅಪ್ಪ ಹೇಳಿದಾರೆ ಸುಟ್ಟು ಹಾಕಿಬಿಟ್ಟಿದೆ ಅಂತ ಹೇಳಿದ. ಎಂಥ ಸಂದೇಶ ಅಪ್ಪನ ಮಗನಿಗೆ. ಇವರಿಬ್ಬರು ಯಾವ ಜನ್ಮದಲ್ಲಿ ಜ್ಞಾನ ಬರೋ ಚಾನ್ಸೇ ಇಲ್ಲ. ಉಪಯೋಗ ಈಗಂತೂ ಕೊಡೋದು ಭಾರಿ ಸುಲಭ. ಜೆರಾಕ್ಸ್ ನೀವು ಹೃದಯನೂ ಕೊಡ್ಬೇಡಿ, ಜೆರಾಕ್ಸ್ ಕೊಟ್ಬಿಡಿ ಸಾಕು. 2 ಗಂಟೆ ಆಯ್ತು ನಿಮಗೆ, ಕೊಡೋದಿಲ್ಲ, ಇನ್ನೂ ಕೊಡೋದಿಲ್ಲ ಜನಗಳು. ಇದೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇವತ್ತಂತ ಜ್ಞಾನ ಬಂದಿಲ್ಲ, ಯಾವ ಜನ್ಮಕ್ಕೂ ಜ್ಞಾನ ಬರುತ್ತೆ. ಎಲ್ಲರೂ ಇರ್ತಾರೆ ಪಾಪ, ಹುಡ್ಕೋಬಂದು ಕೊಟ್ಟು ಹೋಗ್ತಾರೆ, ಅಂಥವ್ರು ಇರ್ತಾರೆ, ಇಲ್ಲ ಅಂತಲ್ಲ. ನಮ್ಮನ್ನು ಉಪಯೋಗ ಆಗಲ್ಲ, ತುಂಬ ಉಪಯೋಗ ಇಟ್ಕೊಳ್ಳಿ ಹಾಗೆ. ಇಲ್ಲೋದ್ರೆ ಏನಾದ್ರು ನಿಮಗೆ ಏನಾದ್ರು ನಮಗೆ ಗೊತ್ತಾಗಲ್ಲ, ಏನಾದ್ರು ಮಾಡ್ಕೊಂಬಿಡಿ. ಅದು ಗೌರವ. ಅದು ಯಾವುದೋ ಒಳ್ಳೆ ಜ್ಞಾನ ಬರುತ್ತೆ ಮುಂದೆ ಅವರಿಗೆ. ಈ ಜ್ಞಾನ ಬೆಳೀತು, ಆ ಬುದ್ಧಿನೇ ಉದ್ಧಾರ ಮಾಡುತ್ತೆ. ತುಂಬ ಜನಕ್ಕೆ ಆ ಬುದ್ಧಿ ಇರೋದಿಲ್ಲ. ಅದಕ್ಕೆ ಇವೆಲ್ಲ ಏನಿದು ಆ ಬೆಲೆಯೇ ಗೊತ್ತಿದೆ, ಕೊಡೋ ಮನಸ್ಸಿದೆ. ಸದ್ವಿನಿಯೋಗ ಇವರು ಮಾಡಲ್ಲ ಅವನು ಮಾಡಲ್ಲ ವಿಚಾರ ಬೇರೆ. ಸದ್ವಿನಿಯೋಗ ನಿರಾಶ್ ಏನು ಗಂಟು ಹೋಗಲ್ಲ ಅವ್ರಿಗೆ. ಒಂದು 30 ವರ್ಷ ತುಂಬ ಕಷ್ಟ ಇತ್ತಾಗ ಬರ್ಕೋಬೇಕು, ಇದು ಮಾಡೋಕೆ ಏನೇನೋ ಕಷ್ಟಪಡೋದು. ಕೊಟ್ಟರೆ ವಾಪಸ್ ಕೊಟ್ಟು ಬರುತ್ತೋ ಎಲ್ಲ ಗೊತ್ತಿಲ್ಲ, ಏನು ಒಂದು ಕ್ಷಣದಲ್ಲಿ ಮಾಡಾಕ್ಬಿಡುತ್ತೆ. ಅದನ್ನು ಕೊಟ್ಟು ಎಷ್ಟು ಪುಣ್ಯ ಬರುತ್ತೆ. ಅವ್ರು ಮಾಡಲಿ ಬಿಡಲಿ. ಒಂದು ಪುಸ್ತಕ ಇನ್ನೊಂದು ಪುಸ್ತಕ ಮಲ್ಟಿಪ್ಲೈ ಆಯ್ತಲ್ಲ, ಒಂದು ಪುಸ್ತಕ ಬಟ್ ಅವ್ನು ಇನ್ನೊಬ್ರು ಯಾರಿಗೋ ಸಿಗುತ್ತೆ, ಮತ್ತೊಬ್ಬರು ಸಿಗುತ್ತೆ. ಒಂದು ಪುಸ್ತಕ ಒಂದು ಅಕ್ಷರ ಬರೆಯೋದು ಎಷ್ಟು ಪುಣ್ಯ ಅಂತ ಹೇಳಿದಾಗ ಇಡೀ ಗ್ರಂಥ ಉಳಿಸೋದು ಎಷ್ಟು ಪುಣ್ಯ. ಅದು ಇವತ್ತಿಗೂ ಇಟ್ಕೊಂಡು ತುಂಬ ಜನ ಇಟ್ಕೊಂಡವ್ರು ಇರ್ತಾರೆ, ಕೊಡೋದಿಲ್ಲ ಅವ್ರು. ಯಾವ ಸ್ವಾಮಿ ಕೇಳಿದ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇನ್ನೂ ದೊಡ್ಡ ಪಾಪ ಮಾಡಿದಾಗ ಅದು ಗೊತ್ತಾಯ್ತು, ಏನು ದೊಡ್ಡಸ್ಗೆ ಅದು ಅಂತ ಮೂರ್ಖರು ಅಂತ ಅರ್ಥ. ಮಿಸ್ಯೂಸ್ ಮಾಡಿದ್ರೆ ಕೊಟ್ಟಿಲ್ಲ ಅಂದರೆ ಕರೆಕ್ಟ್. ಸದ್ಯ ಮೇಡಮ್ ಕೊಡೋದ್ರೆ ಏನರ್ಥ? ಇದು ದಶರಥ ಹಾಗೆ ಮಾಡಿದಾಗ ಆಯ್ತು. ಈಗ ಬಟ್ ಅದು ಒಂದು ಕೆಲಸ ಮಾಡಿದ, ವಶಿಷ್ಠ ಹೇಳಿದ್ರು ಕೊಟ್ಬಿಟ್ಟ. ಒಬ್ಬ ಹೇಳ್ದಾಗ ಕೇಳಬೇಕು ಕೊನೆ ಪಟ್ಟ. ವಶಿಷ್ಠರು ಹೇಳಿದಾಗ ಕೇಳಿದ, ವಿಶ್ವಾಮಿತ್ರ ಕೇಳಿದ್ದು ಅರ್ಥ ಮಾಡ್ಕೊಂಡ, ಕಳಿಸಿದ. ಆಗ ಲಕ್ಷ್ಮಣನ ಜೊತೆ ಹೊರಟ. ಭಯಾದ್ವಿಸೃಷ್ಟ ಜಗಾಮ ರಾಮ. ಕೃಷ್ಣ ಯಾತಕ್ಕೆ ಹೆಸರಿಟ್ಟರು ಅಂದರೆ ಅಲ್ಲ, ಕೃಚ್ಛ್ರ ಅಂದ್ರೆ ಕಷ್ಟ ಅಂತ ಅರ್ಥ. ಆ ಕಷ್ಟದ ರಥ, ಅದಕ್ಕೆ ಹೆಸರು. ಟೆಕ್ನಿಕಲಿ ಒಂದು ಕೃಚ್ಛ್ರಾತ ರಥ ಮಾಡಿದ್ವಿ ಮಾಡೋದಕ್ಕೆ. ಚಾಂದ್ರಾಯಣ, ಕೃಚ್ಛ್ರ ಚಾಂದ್ರಾಯಣ ಅಂತ 2 ಭಾಗ ಇದೆ. ಪ್ರತಿ ಒಂದೊಂದು ತಿಂಗಳು ಯಾವುದೋ ಮಾಡಿಬಿಟ್ರೆ ಚಾಂದ್ರಾಯಣ, ವರ್ಷ ಪೂರ್ತಿ ಮಾಡಿದ್ರೆ ಕೃಚ್ಛ್ರ ಚಾಂದ್ರಾಯಣ. ಗೊತ್ತಾಯ್ತಾ? ವರ್ಷ ಪೂರ್ತಿ ಮಾಡಿದ ಪ್ರತಿ ತಿಂಗಳು ಆಗ್ಬೇಕು, ಪ್ರತಿ ತಿಂಗಳು ಮಾಡಬೇಕು. ಭಾರಿ ಶ್ರೇಷ್ಠ ಅಂತ. ನಮಗೆ ಅವತ್ತು ಒಂದು ಚಾಂದ್ರಾಯಣನೇ ಭಾರಿ ಕಷ್ಟ. ಒಂದೇ ಚಾಂದ್ರಾಯಣ ಮಾಡೋದೇ ಭಾರಿ ಕಷ್ಟ. ನಮ್ಮ ಪ್ರತಿ ತಿಂಗಳು ಆ ರೀತಿ ಮಾಡ್ತಾರೆ ಅಂದರೆ ಕೃಚ್ಛ್ರ ವ್ರತ ಅಂತಾನೆ ಹೆಸರು. ಕಷ್ಟ, ತುಂಬ ಕಷ್ಟ. ಕೃಚ್ಛ್ರೇಣ ಇವತ್ತು ಭೀಷ್ಮ ಅಂದರೆ ಕಷ್ಟದ ಹೋದ್ರು. ಭೀಷ್ಮ ಪಂಚಕ ಅವ್ರು ಮಾಡಿದ್ದಕ್ಕೆ ಅವ್ರ ಹೆಸರಿಟ್ಟಿರೋದಕ್ಕೆ ಭೀಷ್ಮಾಚಾರ್ಯ ಭೀಷ್ಮ ಪಂಚಕ ಮಾಡಿದ್ರು. ಅದರಿಂದ ಸರಿಯಾಗಿ ಅದು ಅವ್ರ ಹೆಸರೇ ಬಂತು. ಕೃಚ್ಛ್ರೇಣ ಪಿತ್ರ ಅಸ್ಯ ಭಯಾದ್ವಿಸೃಷ್ಟ. ಆಗ ಕೊನೆಗೆ ಅಸ್ಯ ಪಿತ್ರ ರಾಮದೇವರ ತಂದೆ ದಶರಥ ರಾಜ ಕಳಿಸಿಕೊಟ್ಟ. ಒಂದು ಕಡೆಗೆ ಬಿಡೋದು ಭಾರಿ ಕಷ್ಟ ಆಯಿತು. ಯಾತಕ್ಕೆ ಕೊಟ್ಟು ಭಯ, ಇನ್ನೂ ಭಯ ಆತನಿಗೆ. ಶಾಪ ಕೊಟ್ಟರೆ ಕಷ್ಟ ಬುರಿಗಳಿವರು.
ಆ ಥರ ಯೋಚನೆ ಮಾಡ್ತಾರೆ. ಒಂದು ಪಾಸಿಟಿವ್ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ಒಂದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ರಾಮ ಚಿಕ್ಕವನು, ಓದಿಲ್ಲ ಗೀದಿಲ್ಲ, ಇವೆಲ್ಲ ಮಾತುಗಳು ತಪ್ಪು ತಪ್ಪು ಕಲ್ಪನೆ ಮಾಡಬಾರ್ದು. ಭಯಾದ್ವಿಸೃಷ್ಟ ಜಗಾಮ ರಾಮ ಕೊನೆಗೆ ಹೇಳ್ತಾರೆ, ಭಿಯಾದೇಯಂ ಭಕ್ತಿ ಇಲ್ಲದಲ್ಲೂ ಭಯದಿಂದ ಆದ್ರೂ ಕೊಡಿ. ಕೊನೆ ಪಕ್ಷ ಟ್ಯಾಕ್ಸನ್ನು ಯಾವ ರೀತಿ ಕೊಡ್ತಾರೆ? ಭಾರಿ ಭಕ್ತಿಯಿಂದ ಯಾವನೂ ಟ್ಯಾಕ್ಸ್ ಕೊಡ್ತೀನಿ, ಯಾರು ಯಾವ ರೀತಿ ಕೊಡ್ತಾರೆ? ತಗೊಂಡ್ರೆ ಕಷ್ಟ ಆಗುತ್ತೆ ಅಂತ ತಾನೆ. ಅಷ್ಟಾದ್ರೂ ಮಾಡಿ. ಶಾಸ್ತ್ರ ಹೇಳಿದೆ, ಯಜ್ಞ ದಾನ ಧರ್ಮ, ಯಜ್ಞೋ ದಾನಂ ತಪಸ್ಸೆ, 3 ದಾನ ಆಪ್ಷನಲ್ ಅಲ್ಲ, ಏನದು ಕಂಪಲ್ಸರಿ. ತುಂಬ ಹೆಚ್ಚಿದೆ, ಉಳಿದೋಗ್ಬಿಟ್ಟಿದೆ, ಅದ್ರಲ್ಲಿ ಒಂದು ಭಾಗ ದಾನ ಮಾಡೋ ದಾನ ಅಲ್ಲ, ಗೊತ್ತಾಯ್ತಿಲ್ಲ. ದಾನ ಅಂಬೋದು ಪಾರ್ಟ್. ಕೋಟಿ ರೂಪಾಯಿ ಇದೆ, ದಾನ ಮಾಡಿ ಅಲ್ಲ. 10 ರೂಪಾಯಿ ಅದರಲ್ಲೇ ದಾನ ಮಾಡಿ, 1 ರೂಪಾಯಿ ಅದರಲ್ಲೇ ದಾನ ಮಾಡಿ. ಊಟಕ್ಕೆ ಬದ್ಬರೇ ಊಟಕ್ಕೆ ಕೂತಿದ್ರು, ಋಷಿಗೆ ಗೊತ್ತಲ್ಲ, ಬಂದರು, ಅದರಲ್ಲೇ ಅರ್ಥವಾಗುತ್ತೆ ಇದ್ದಿಟ್ಟು. ನಿಮ್ಗೆ ಅರ್ಥ, ನಮ್ಗೆ ಅರ್ಥ. ಅದು ಸಾಲದವ್ರು ಎಲ್ಲ ಕೊಟ್ಟರು ಕೊನೆ. ಇದೆಲ್ಲ ಅರ್ಥ ಮಾಡಿ ದಾನ ಅನ್ನೋ ತುಂಬ ಜನ ತಿಳ್ಕೊಂಡಿದ್ದು, ಇದ್ದವ್ರು ದಾನ ಮಾಡಬೇಕು, ಎಕ್ಸಸ್ ಆಗಿದ್ರೆ ದಾನ ಮಾಡಬೇಕು, ಅದು ATG ಸಿಕ್ಕರೆ ದಾನ ಮಾಡಬೇಕು, ಏನೇನೋ ಕಾರಣಗಳು. ಯಾವುದಕ್ಕೆ ಕೊಡಿ ಕಾರಣ ಹೇಳೇ ಬಿಡ್ತಾರೆ ಪಾಪ. ಅದು ತಗೊಳ್ಳೋದು ತಪ್ಪು ಅಂತ ಹೇಳೋದಿಲ್ಲ, ಉದ್ದೇಶ ಅದಾಗಬಾರ್ದು. ಅರ್ಥ ಆಯ್ತಾ ನಿಮಗೀಗ? ಮಠಕ್ಕೆ ಹೋದ ಊಟ ಹಾಕಿದ್ರೆ ತಪ್ಪಲ್ಲ, ಅದು ಊಟಕ್ಕೆ ಮಠಕ್ಕೆ ಹೋದ್ರೆ ತಪ್ಪು. ಅರ್ಥ ಆಯ್ತಾ? ಮಠಕ್ಕೆ ಹೇಗೋ ಹೋಗಿದ್ದ, ಊಟ ಏರಿಸಿದ್ರು ಆಯ್ತು ಬಿಡಿ ಅಂತ ಮಾಡಿಬಿಟ್ರು, ಪ್ರಸಾದ ಆಯಿತು ಅಂತ, ಅದು ತಪ್ಪಲ್ಲ. ಊಟದ ಪರ್ಪಸ್ಗೆ ಹೋದ, ಅವ್ರು ಹಾಕಲಿ ಸಿಟ್ಟು ಬಾಯಿ ಬಂದ ಬೇಕಂತ ಬಂದ, ಅದಾಗಬಾರ್ದು. ಅದಕ್ಕಿಂತ ಸಂಬಂಧ ಕಟ್ಟಬಾರ್ದು. ಆ ದೃಷ್ಟಿಯಿಂದ ಬೆನಿಫಿಟ್ ತೊಗೊಂಡ್ರೆ ತಪ್ಪಲ್ಲ, ಆದರೆ ಅದನ್ನು ಸಿಗಲಿಲ್ಲ ಅಂತ ಬಿಡೋದು ತಪ್ಪು, ಅಥವಾ ಅದಕ್ಕೋಸ್ಕರ ಮಾಡೋದು ತಪ್ಪು. ಪಿತ್ರಾಸ್ಯ ಭಯಾದ್ವಿಸೃಷ್ಟ ಜಗಾಮ ರಾಮ ಸಹ ಲಕ್ಷ್ಮಣೇನ. ಜಗಾಮ ರಾಮ ಸಹ ಲಕ್ಷ್ಮಣೇನ, ರಾಮ ಲಕ್ಷ್ಮಣನ ಸಮೇತ ಹೊರಟ. ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ. ಎಲ್ಲಿ ಹೊರಟಿದ್ದು? ಅವ್ರು ಯಜ್ಞ ಮಾಡ್ತಿದ್ದ ಜಾಗ ಯಾವುದು? ಸಿದ್ಧಾಶ್ರಮ. ಇವತ್ತೆಲ್ಲ ತೋರಿಸ್ತಾರೆ, ಉತ್ತರ ಭಾರತಕ್ಕೆ ಹೋದ್ರೆ ಇವೆಲ್ಲ ತೋರಿಸ್ತಾರೆ, ಇಲ್ಲೇ ನಡೀತು ಅಂತ ಹೇಳಿ. ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ. ಪಾಟ್ನಾ ಗಿಟ್ನಾ ವೇದ ತುಂಬ ಸೂಪರ್ ಒಳ್ಳೆ ಪ್ಲೇಸ್ಗಳಿವೆಲ್ಲ ಕೂಡ. ಬರೀ ಸರಿಯೋ ನದಿ ಊರೊಳಗೆ ಸೇರೋದು ಇದು ಬರೋದು, ಗೊತ್ತಾಯ್ತಾ? ಗಂಗಾ ಸರಿಯೋ ಸಂಗಮ ಊರೊಳಗೇನೆ. ಗಂಡಕ್ಕೆ ನದಿ ಅಲ್ಲೇ ಇದೆ, ಅಲ್ಲಿ ಸಂಗಮ ಆಗುತ್ತೆ. ಅಲ್ಲಿ ಗಂಡಕ್ಕೆ ಸಾಲಿಗಾಮ ಸಿಗೋದು ಅಲ್ಲಿ, ಸೇರೋದು ಇಲ್ಲಿ, ಅದು ಪಾಟ್ನಾದ ಹತ್ರ. ಎಷ್ಟು ನದಿಗಳು ಬರೋದು ಒಂದು ಉದ್ದಕ್ಕೆ ಹೋದ್ರೆ ನದಿಗಳು ಸಾಲು ಸಾಲು. ನಮ್ಮಲ್ಲಿ ನದಿಗಳು ಭಾಳ ಕಡಿಮೆ. ಅಲ್ಲಿ ಹೋಗ್ತಿರ್ಲಿಕ್ಕೆ ನಾವು ಇದರಿಂದ ಝಾನ್ಸಿಯಿಂದ ನಾಗ್ಪುರಕ್ಕೆ ಬಂದರೆ ಒಂದು 10 ಕಿಲೋಮೀಟ್ರ್ ಒಂದು ಸಣ್ಣ ನದಿ ಸಿಗುತ್ತೆ. ಇವತ್ತು ಇಡೀ ಊರಲ್ಲಿ ಸಿಗೋದಿಲ್ಲ, ಭಾರಿ ಜಾಸ್ತಿ ಆ ಕಡೆ. ಬರೀ ಪುಣ್ಯಕರವಾದ ತೀರ್ಥಗಳು. ಇವತ್ತಿಗೆ ಇದ್ರೂ ಇಲ್ಲಿ ಸಿದ್ಧಾಶ್ರಮದಲ್ಲಿ ತೋರಿಸ್ತಾರೆ, ಇವರು ಸ್ಪಾಟ್ ಇದೆ, ಅದೆಲ್ಲ ಇಲ್ಲಿ ಯಜ್ಞ ಮಾಡ್ತಿದ್ರು ಏನು ಅಂತ ಹೇಳ್ತಾರೆ. ಅಲ್ಲಿ ಗಂಗಾ ಸರಿಯು ಸಂಗಮ, ಆ ಜಾಗದಲ್ಲಿ ಮಾಡ್ತಾ ಇದ್ದೆ. ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ. ಅಲ್ಲಿ ಬಂದರು. ಸಿದ್ಧ ಅದೆಂಥದ್ದು ಸಾಮಾನ್ಯವಾಗಿ ಹೆಸರು ಸಿದ್ಧಾಶ್ರಮ ಅಷ್ಟೇ ಅಲ್ಲ, ಸಿದ್ಧ ಜನ ಅಭಿವಂದ್ಯ. ರಾಮ ಯಾರು? ಸಿದ್ಧ ಜನ ಅಭಿವಂದ್ಯ. ಸಿದ್ಧರು ಅಂದರೆ ಮುಕ್ತರು, ಅಪ್ರೋಷ್ಟ ಜ್ಞಾನಿಗಳು. ಅವರಿಂದ ಬರೀ ವಂದ್ಯ ಅಲ್ಲ, ಒಂದೇ ವಂದ್ಯಂ ಸದಾನಂದಂ. ಅವರೆಲ್ಲರಿಂದ ಸದಾ ವಂದ್ಯನಾದವನು ಪರಮಾತ್ಮ. ಅಂಥ ರಿತೋ ಹಿ ಕೇವಲಂ ಸಿದ್ಧ ಜನಾಭಿವಂದ್ಯ ಬಂದ. ತೇನಾರ್ಥಿತೋ ಯಜ್ಞರಿರಕ್ಷಯೈವ ಪೃಚ್ಛೇಡ ಪಿತ್ರಾಸ್ಯ ಭಯಾತ್ ವಿಸೃಷ್ಟ ಜಗಾಮ ರಾಮ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ. ಇಷ್ಟಾದ ಮೇಲೆ ಮುಂದೆ ಶ್ಲೋಕ. ಅನುಗ್ರಹಾರ್ಥಂ ಸರುಷೇರವ. ಈ ರೀತಿ ಶ್ಲೋಕ ಹೇಳಿದ್ರೆ 5,000 ವರ್ಷ ಬೇಕಾಗುತ್ತೆ, 5,000 ದಿವಸ ಬೇಕು. 5,000 ದಿವಸ ಅದು ಎಷ್ಟು ವರ್ಷ ಆಯ್ತು? 5,000 ದಿವಸ ಅದು ಎಷ್ಟು ದಿವಸ ಆಗುತ್ತೆ? ತಾತ್ಪರ್ಯ ಪ್ರತಿ ಇದನ್ನ ಹೇಳ್ತಾ ಹೋದ್ರೆ ತಾತ್ಪರ್ಯ ಎಷ್ಟ 15 ವರ್ಷ. ಸುಧಾ ಬಾಗ್ಲಿಕ್ಕೆ ಜಾಸ್ತಿ ಓದ್ಬೇಕಾಗುತ್ತೆ. ಈ ರೀತಿ ತಾತ್ಪರ್ಯ ಅವ್ರು ಸುಧಾ ಓದೋದು ಸರಿಯಾದ, ಅದೇ ರೀತಿ ಓದೋಕ್ಕೂ ಸರಿಯಾದ ಕ್ರಮ. ತಾತ್ಪರ್ಯ ಹಾರಿಸ್ಬಿಡ್ತಾರೆ ರೆಡಿಯಲ್ಲಿ, ಪಟ ಹಾರಿಸ್ಬಿಟ್ಟು ಅದೇನು ಯಾರು ಬೇಕಾದ್ರೆ ಅರ್ಥ ಆಗುತ್ತೆ, ಯಾರು ಬೇಕಾದ್ರೆ ಹೇಗೆ ಅರ್ಥ ಆಗುತ್ತದ? ಸಾಧ್ಯನೇ ಇಲ್ಲ. ಆಚಾರ್ಯ ಪದಗಳು ಅದು ಯಾರ್ದೋ ಪದ ಅಲ್ಲ, ಯಾರದು? ಸಾಕ್ಷಾತ್ ಸತ್ಯಲೋಕಾದಿ ಬರೆದಿರೋ ವಾಕ್ಯಗಳಿಗೆ ತಲೆಯಲ್ಟೆ ಅರ್ಥ ಮಾಡೋಕ್ಕಾಗತ್ತಾ? ಪ್ರತಿಯೊಂದಕ್ಕೂ ಅಷ್ಟು ಆಚಾರ್ಯ ಎಲ್ಲ ಧರ್ಮ ಸೃಷ್ಟೋ ಬರಹಾಗಂತ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಜಗಾಮ ರಾಮ ಅಲ್ಲ ಇರಲಿ ಆಗ್ಲಿ ಇಲ್ಲಿ ನೋಡಿ. ಆ ಜಗಾಮ ಅಲ್ಲಿ ಬಂತು, ಜಗಾಮ ಇಲ್ಲಿ ಬಂತು, ಇಲ್ಲಿ ಡಿಫ್ರೆನ್ಸ್ ಇದೆ. ಆ ಜಗಾಮ ಬಂದರು, ಜಗಾಮ ಹೊರಟ್ರಿ ರಾಮದೇವ್. ವಿಶ್ವಾಮಿತ್ರರು ಬಂದರು, ಕರ್ಕೊಂಡು ಹೊರಟ್ರು. ಜಗಾಮ ರಾಮ ಸಹ ಲಕ್ಷ್ಮಣೇನ, ಲಕ್ಷ್ಮಣ ಜೊತೆಗೆ ಹೊರಟರು. ಲಕ್ಷ್ಮಣ ಜೊತೆಗೆ ಹೋಗ್ಬೇಕಾದ್ರೆ ದಶರಥನ ಬೇಡ ಅಂತ ಹೇಳಿದ್ರು, ಲಕ್ಷ್ಮಣ ಜಾತಿ ಕಲವು ಮಾಡಿದ್ರು. ಅಂದರೆ ಅವತ್ತೊಂದೇ ದಿವಸ ಲಕ್ಷ್ಮಣ ಹಾಗಿರಲಿಲ್ಲಂತೆ. ಬಹಿಶ್ಚರ ಇವ ಪ್ರಾಣ. ಲಕ್ಷ್ಮಣ ರಾಮನಿಂದ ಹೇಗೆ ಓಡಾಡ್ತಿದ್ದ ಅಂದರೆ ಹೊರಗೆ ಓಡಾಡೋ ಪ್ರಾಣ ಇದ್ದಾಗಿತ್ತಂತೆ. ಅವಾಗ ಬರ್ತಾರೆ ಕರ್ಕೊಂಡು ಹೊರಟು. ಕೆಲವರು ಇರ್ತಾರೆ ಎಂದೂ ಬರೋದು, ಅವತ್ತು ಮತ್ತೆ ಜಾರಿ ಆಗಕ್ಕೆ ಬರ್ತಾರೆ. ಅದಕ್ಕೆ ನಾಟಲ್ಲಿ ಉಂಟು. ಯಾವಾಗಲೂ ಜೊತೆಗಿರೋ ರಾತ್ರಿಯಿಂದ ಇವ್ರ ಕಾಲ ತಾನು ಬಂದ ಹಾಗೆ ಲೆಕ್ಕ. ಲಕ್ಷ್ಮಣ ಹೊರಟ. ಅತ್ಯಾರು ಶೇಷ, ಪರಮ ಶೇಷ ಶಾಯಿ ಜೊತೆಗಿರೋರು, ಜೊತೆಗೆ ಹೊರಟ.
ಸಹ ಲಕ್ಷ್ಮಣೇನ ರಾಮ ಜಗಾಮ ಲಕ್ಷ್ಮಣೇನ ಸಹ ಜಗಾಮ. ರಾಮ ಹೊರಟ, ಲಕ್ಷ್ಮಣನ ಜೊತೆ ಹೊರಟ. ಯಾರು ಪ್ರಧಾನ ಇಲ್ಲೀಗ? ತಂದೆ ಜೊತೆಗೆ ಮಗ ಬಂದ ಅಂದರೆ ಯಾರು ಬಂದರೂ ಅವ್ರು ಪ್ರಧಾನ, ಮತ್ತು ಯಾರು ಬಂದರೂ ಅವ್ರು ಪ್ರಧಾನ, ಜೊತೆ ಬಂದವರು ಅಪ್ರಧಾನ. ಸಹಯುಕ್ತೆ ಅಪ್ರಧಾನೆ, ಸಹಯುಕ್ತೆ ಅಪ್ರಧಾನ ಸೂತ್ರ ಉಂಟು. ಸಹಯುಕ್ತೆ ಅದು ಜೊತೆಗೆ ಯಾರು ಬರ್ತಾರಲ್ಲ ಅವ್ರು ಯಾರು? ಅವರು ಪ್ರಧಾನರಲ್ಲ. ಯಾರು ಪ್ರಧಾನ? ಬಂದವರು ಪ್ರಧಾನ. ಅದಕ್ಕೋಸ್ಕರ ರಾಮ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧ ಜನಾಭಿವದ್ಯ ಅನುಗ್ರಹಾರ್ಥಂ ಸಋಷೇರವಾಪ ಸಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ. ಅಷ್ಟಾದ ಮೇಲೆ ಅನುಗ್ರಹಾರ್ಥಂ ಸಋಷೇರವಾಪ ಸಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ ಭವಂತಿರೇ ಬ್ರಹ್ಮ ಮುಖಾಃ ಸುರೇಶಾಃ ತಮಸ್ತ್ರರೂಪಾಃ ಪ್ರಕಟಾಃ ಸಮೇತ್ಯ. ಆಮೇಲೆ ಒಂದು ಪ್ರಸಂಗ ಬಂತು. ಅದೆಲ್ಲ ಅಲ್ಲಿಂದ ನೋಡ್ಕೋಬೇಕು. ನಿರ್ಣಯ ಆದ್ರಿಂದಾಗೇನೆ ಡೇಟಾ ಎಲ್ಲ ತಗೊಂಡು ಸಂಶಯ ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಎಷ್ಟು ಬೇಕೋ ಅಷ್ಟನ್ನು ಹೇಳಿಬಿಡ್ತಾನೆ. ಫರ್ದರ್ ಡೀಟೇಲ್ಸ್ಗೆ ನಾವು ವಾಲ್ಮೀಕಿ ರಾಮಾಯಣ ಓದಬೇಕು. ಫರ್ದರ್ ಡೀಟೇಲ್ಸ್ಗೆ ಮೂಲ ರಾಮಾಯಣ ಓದಬೇಕು, ಅದು ಸಿಗೋದಿಲ್ಲ. ಅದರಿಂದಾಗಿನೇ ಅದರ ಅಬ್ರಿಜಿಡ್ ಫಾರಮ್ ಯಾವುದು? ವಾಲ್ಮೀಕಿ ರಾಮಾಯಣ. ಅದಕ್ಕೆ ಅಬ್ರಿಜಿಡ್ ಯಾವುದು? ಸಂಗ್ರಹ ರಾಮಾಯಣ. ಅದನ್ನು ಓದಿದ್ರೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅನುಗ್ರಹಾರ್ಥ ಅದರಿಂದ ನಾವು ಇಲ್ಲಿ ಓದ್ಬಿಟ್ಟಿದ್ದೇವೆ, ಅದೇ ಹಾಕ್ಬೇಕು ಅಂತ ಅನ್ಕೋಬಾರ್ದು. ಡೀಟೇಲ್ಸ್ಗೆ ಅದು ಬೇಕೇ ಬೇಕು. ಅನುಗ್ರಹಾರ್ಥಂ ಸ ಋಷೇರವಾಪ ಸಲಕ್ಷ್ಮಣೋ ಅಸ್ತ್ರಂ ಮುನಿತೋ ಹಿ ಕೇವಲಂ ಸಹ ಋಷೇ ಅನುಗ್ರಹಾರ್ಥಂ. ಸರಿಯವನಿದೇನು ಇಳ್ಕೊಂಡ್ರು, ಅವತ್ತು ಇಲ್ಲಿಂದ ಹೊರಟರು. ರಾಮಾಯಣ ಎಷ್ಟು ಕರೆಕ್ಟಾಗಿದೆ ಗೊತ್ತಾ? ಸರಿಯಾಗಿ ಓದಿ ರಾಮಾಯಣ ಓದ ಅಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ಯಾತ್ರೆ ಮಾಡೋರೆಲ್ಲ ಅದು ಓದಿ ಹೋಗ್ಬೇಕಾಗಿ ಅವು ಏನು ಎಲ್ಲ ನೋಡ್ಲಿಕ್ಕೆ ಗೊತ್ತಾಗುತ್ತೆ. ರಾಮದೇವರು ಇದಕ್ಕೆ ಹೊಡ್ತಾರೆ, ಅದು ಮಿಥಿಲ ಹೊಡ್ತಿರೋದು ಸಿದ್ಧಾಶ್ರಮಕ್ಕೆ. ಅಲ್ಲಿಂದ ಮಿಥಿಲಕ್ಕೆ ಹೋಗಕ್ಕೆ ಬರುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಸರಿಯೇ ದಾಟಿ ಹೋಗ್ಬೇಕು. ಅದಕ್ಕೆ ಅವತ್ತು ಹೊರಟರು. ಸರಿಯಿಂದ ಅಲ್ಲಿ ಹಾಲ್ಟ್ ಮಾಡಿದ್ರು. ಅವತ್ತು ಹಾಲ್ಟ್ ಮಾಡಿಬಿಟ್ಟು ಬೆಳೆಯುತ್ತೆ ಮಾಡಿದ್ರೆ ಹೊತ್ತಾಗಿತ್ತು. ಆಗಲಿ ಹಾಲ್ಟ್ ಮಾಡಿ ಬರೀ ಗೆದ್ದು ಆಗಲೇ ಕೌಶಲ್ಯ ಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತ ಶ್ಲೋಕ ಬರೋದು ಅಲ್ಲೇನೆ. ವಾಲ್ಮೀಕಿ ರಾಮಾಯಣದ ಶ್ಲೋಕ. ಬೆಳಿಗ್ಗೆ ಹೇಳೋದು ಎಲ್ಲ ಮಾತು ನಡೆಯುತ್ತೆ. ಆಮೇಲೆ ರಾಜು ವನವಾಸಕ್ಕೆ ಹೋಗ್ತಾರೆ. ವನವಾಸಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ಹೊಡ್ತಾರೆ ದಕ್ಷಿಣಕ್ಕೆ. ಆಗ ತಮಸಾರಾದಿ ಬರುತ್ತೆ ಫಸ್ಟ್. ಇವ್ರು ಸುಮ್ಮನೆ ಕತೆ ಹೇಳೋರು ಏನು ಬೇಕಾದ್ರೆ ಹೇಳ್ಬೋದಾಗಿತ್ತು. ಇಲ್ಲಿ ತಮಸಾಲಿ ಸರಿ ತರ್ಬೋದಾಗಿತ್ತು. ಆ್ಯಕ್ಚುಲಿ ಹಾಗೆ ಮಾಡಿದವರು ಇದ್ದಾರೆ ಮಹಾನುಭಾವರು. ಕಾದಂಬರಿ ಬರೀತಾರಲ್ಲ, ರಾಮಾಯಣ ಬರೀತಾರೆ, ಕಾದಂಬರಿ ಬರೀತಾರೆ, ತಪ್ಪು ಬರೀತಾರೆ. ಜಾಗ್ರಫಿ ತಪ್ಪು, ಎಲ್ಲ ತಪ್ಪದು. ರಾಮಾಯಣ ಬೈಯೋದು ಮತ್ತೆ. ರಾಮಾಯಣ ಸರಿಯಾಗಿ ಓದಿದೆ, ಕ್ರಿಟಿಕಲಿ ಓದಬೇಕು, ಸರಿಯಾಗಿ ಓದ್ಬೇಕು, ವರ್ಡ್ ಬೈ ವರ್ಡ್ ಓದಬೇಕು. ಇವತ್ತು ಜಾಗ್ರಫಿ ಏನು ಹೇಳ್ತಾರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಜಾಗ್ರಫಿ. ಇವ್ರು ಹೇಳೋ ಜಾಗ್ರಫಿ ಇವತ್ತಿನ ಮಹಾನುಭಾವರು ಗೂಗಲ್ ನೋಡ್ಯಾರೆ ಬರಿಬೋದು. ಕೊನೆ ಪಕ್ಷ ತಪ್ಪು ಬರೋದು ಹಾಳು ಮಾಡ್ಕೊಬೇಕು. ಈ ಜನ ಮೂರ್ಖರಿವರು. ಇದು ಭಾರಿ ಸರಿ, ಅದು ಅದೇ ತಪ್ಪು ಅಂತ ತಿಳ್ಕೊಬೇಕು. ಸ್ವಲ್ಪ ಕಷ್ಟಪಟ್ಟರೆ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಇಂಥ ತಪ್ಪುಗಳು ಸುರಿಮಣೆ ಮಾಡ್ತಾರೆ ಇದ್ದಾರೆ. ಅದಕ್ಕೆಲ್ಲ ರಾಷ್ಟ್ರ ಪ್ರಶಸ್ತಿಗಳು ಅಷ್ಟೇ ಅಲ್ಲ, ಎಲ್ಲ ಭಾಷೆಯ ಅನುವಾದಗಳು ಬೇರೆ. ಅದಕ್ಕೆ ಎಲ್ಲ ಭಾಷೆ ಬುದ್ಧಿ ಜನಗಳು ತಲೆ ಕೆಡಬೇಕು. ಏನ ಹೌದು ಅಲ್ಲಲ್ಲ, ರಾಮಾಯಣದ್ದೇ ಶ್ಲೋಕ ಗೊತ್ತಾಯ್ತಾ? ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟದರ ಶಾರ್ದೂಲ ಕರ್ತವ್ಯಂ ದೈವ ಮಾನ್ಯಿಕಂ. ಆಗ ಸ್ವಾರಸ್ಯ ನಡೆಯುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಹೇಳಿದರು. ಆಮೇಲೆ ಅಸ್ತ್ರ ಹೇಳ್ಕೊಂಡು ಮುಂದೆ ಅಸ್ತ್ರದ ವಿಷಯ ಮುಂದೆ ಬರುತ್ತೆ. ಇಲ್ಲಿ ಬಲ ಅತಿ ಬಲ ಎರಡು ವಿದ್ಯೆಗಳನ್ನು ಹೇಳ್ಕೊಡ್ತೇನೆ ನಾನು. ಅದು ತಿಳ್ಕೊಂಡ್ಬಿಟ್ರೆ ನಿಮಗೆ ಹಸಿವು ಬಾಯಾರಿಕೆನೇ ಆಗೋದಿಲ್ಲ. ಯಾರು ಬಲ ಅತಿ ಬಲ ತಿಳ್ಕೊತಾರೋ ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಅವ್ರಿಗೆ ಸೋಲು ಬರೋದಿಲ್ಲ. ಬೇಕಾದ ಫಲಶ್ರುತಿ ಬಲ ಅತಿ ಬಲ ಅಂತ ಎರಡು ವಿದ್ಯೆಗಳು. ಅದನ್ನೆಲ್ಲ ಸಮಪ್ ಮಾಡಿಬಿಡ್ತಾರೆ ಒಟ್ಟಿಗೆ. ಅಲ್ಲಿ ಮುಂದೆ ಹೋಗ್ತಾ ಅನುಗ್ರಹಾರ್ಥಂ ಸ ಋಷೇರವಾಪ. ಅಲ್ಲಿಂದ ತಾಟಕ ಸಂಭಾರ ಮಧ್ಯೆ ಬರ್ತದೆ. ಎಲ್ಲ ಸೇರಿಸ್ಬಿಟ್ಟು ಹೇಳ್ತಾರೆ ಆಚಾರ್ಯ. ಅನುಗ್ರಹಾರ್ಥಂ ಸ ಋಷೇರವಾಪ ಸಲಕ್ಷ್ಮಣೋ ಅಸ್ತ್ರಂ ಮುನಿತೋ ಹಿ ಕೇವಲಂ ವವಂದಿರೋ ಬ್ರಹ್ಮ ಮುಖಾ ಸುರೇಶಾಃ ತಮಸ್ತ್ರ ರೂಪಾಃ ಪ್ರಕಟಾಃ ಸಮೇತ್ಯ. ಅನುಗ್ರಹಾರ್ಥಂ ಸಹ ಋಷೇಃ ಅವಾಪ ಸಲಕ್ಷ್ಮಣಃ ಅಸ್ತ್ರಂ ಮುನಿತಃ ಹಿ ಕೇವಲಂ ವವಂದಿರೇ ಬ್ರಹ್ಮಮುಖಾಃ ಸುರೇಶಾಃ ತಮ್ಮ ಅಸ್ತ್ರರೂಪಾಃ ಪ್ರಕಟಾಃ ಸಮೇತ್ಯ. ಸಹ ರಾಮನು. ಸಹ ಅಂದರೆ ಒಂದರ್ಥ ಅವನು ಅಂತ ಅರ್ಥ. ಇನ್ನೊಂದರ್ಥ ಸಹ ಅಂತ ಹೇಳಿದರೆ ಸಾರತ್ವಾತ್ ಸಹ ಅಂತ ಒಂದು ನೀವು ಆಚಾರ್ಯ ಹೇಳ್ತಾರೆ. ಸರ್ವೋತ್ತಮ ಅಂತ ಅರ್ಥ. ಸಹ ಶಬ್ದಕ್ಕೆ ಸರ್ವೋತ್ತಮ ಅಂತ ಅರ್ಥ. ಎಲ್ಲರಿಗೂ ಆ ಮಾತು ಉಪಯೋಗಿಸ್ಬಾರ್ದು. ರಾಮದೇವ್ರ ಬಗ್ಗೆ, ಕೃಷ್ಣನ ಬಗ್ಗೆ, ದೇವ್ರ ಬಗ್ಗೆ ಬಂದಾಗ, ಆಚಾರ್ಯರ ಬಗ್ಗೆ ಬಂದಾಗ ಏನಂತ ಉಪಯೋಗಿಸ್ಬೇಕಾಗ ಸಹ ಹಾಡು. ಅಲ್ಲಿ ಸಹ ಅಂದರೆ ಆ ಅರ್ಥ ಮಾಡೋದು. ಉಳಿದವರು ಸಹ ಅಂದರೆ ಹಿ ಅಷ್ಟೇ, ಅವನು ಇವನು ಅಷ್ಟೇ. ನನ್ನ ಸಂಸ್ಕೃತ ಇಂಗ್ಲೀಷಲ್ಲೂ ಹಾಗಿದೆ. ಹೆಚ್ಚು ಕ್ಯಾಪಿಟಲ್ ಹಾಕಿ ಈ ಬರೆದ್ರೆ ಏನಂತ ಅರ್ಥ? ದೇವರು ಅಂತ. ಹಿ ಅಂದರೆ ದೇವರು. ಹಿ ನೋಸ್ ಅಂದರೆ ದೇವ್ರ ನೋಸ್. ಹೂ ಅಂದರೆ ಹಿ.
ಅದು ಬೇರೆ ತೋರಿಸ್ತಾ ಹಿ ಬರೀ ಹಿ ಅಂದರೆ ಬೇರೆ, ಅದನ್ನ ಎಲ್ಲೇ ಬರಲಿ ಕ್ಯಾಪಿಟಲ್ ಉಪಯೋಗಿಸ್ಬೇಕು. ಇಲ್ಲಿ ಸಂಸ್ಕೃತದಲ್ಲಿ ಸಹ ಹಾಗೆ. ಅಥೋ ಸಹ ರಾಮನು ಋಷೇಹೇ ಅವಾಪ, ಋಷೇಹೇ ಅವಾಪ, ಋಷಿಯಿಂದ ಅಸ್ತ್ರಗಳನ್ನು ತಗೊಂಡ್ರು. ಮುಂದೆ ಹೇಳೋದನ್ನ ಇಲ್ಲೇ ಸೇರಿಸ್ಬಿಟ್ರು. ಅಸ್ತ್ರಗಳನ್ನು ತಗೊಂಡ್ರು, ವಿದ್ಯೆನೂ ಉಪದೇಶ ಮಾಡ್ರಿ ಅಂತ ಹೇಳಿದ್ರು. ಯಾತಕ್ಕೆ ಅಂತ ಕೇಳಿದರೆ ಋಷೇಹೇ ಅಸ್ತ್ರಾಣಿ ಅವಾಪ ಮತ್ತು ವಿದ್ಯಾ ಅವಾಪ ಅನುಗ್ರಹಾರ್ಥಂ. ಯಾರ ಅನುಗ್ರಹಾರ್ಥಂ? ಮತ್ತೆ ಋಷೇಹೇ ಅನುಗ್ರಹಾರ್ಥಂ. ಋಷಿಯಿಂದ ಅವರ ಅನುಗ್ರಹಕ್ಕೋಸ್ಕರ ತಗೊಂಡೆ. ಅವ್ರ ಮನೆಗೆ ತುಂಬ ಒತ್ತಾಯ ಮಾಡಿದರು. ಏನೋ ಪಾಪ ಅವ್ರ ಮನಸ್ಸಿಗೆ ಬೇಜಾರಾಗಬಾರದು ತಗೊಂಡ್ವಿ. ಸೊ ಯಾರ ಮನಸ್ಸಿಗೆ ಬೇಜಾರಾಗಬಾರ್ದು? ಈಗ ಅವರಿಗೆ ಅನುಗ್ರಹ ಇತ್ತಾನೆ ಅದು. ಇವ್ರಿಗೆ ಗೊತ್ತು, ಇವ್ರಿಗೆ ಬೇಡ ಅಂತ ಗೊತ್ತು, ದಯವಿಟ್ಟು ನಮಗೋಸ್ಕರ ತಗೊಂಡ್ರಿ ಅಂತ ಕೊಟ್ಟರು. ಏನು ಮಾಡಿ ತಗೊಂಡ? ಅದು ಅನುಗ್ರಹ, ಅವ್ರ ಮೇಲೆ ಅನುಗ್ರಹ. ಕೇಳಿದ್ ತಗೊಂಡ್ರಿ, ಎಷ್ಟು ಅನುಗ್ರಹ ಮಾಡಿದ್ರು ಅಂತ ಇವನೇ ಹೋಗಿ ಮಾಡ್ತಾನೆ. ನಾನು ಅನುಗ್ರಹ ಮಾಡಿದೆ ಅಂತ ಹೇಳ್ಕೊಂಬೋದಿಲ್ಲ. ಏನಂತ ಹೇಳ್ತಾರೆ? ಅದನ್ನು ಅನುಗ್ರಹ ಮಾಡಿದ್ರು ಅಂತಾನೆ ಹೇಳ್ತಾರೆ. ವಿಶ್ವಾಮಿತ್ರ ಅನುಗ್ರಹ ಮಾಡಿದ್ದೆ ಯಾವ ದೃಷ್ಟಿಯಿಂದ? ಈಗ ಅವನು ಕೀರ್ತಿ ಕೊಟ್ಟ. ರಾಮದೇವರ ಮುಂದೆ ಹೇಳಿದವರು ಅಂತ ಹೆಸರು ಬಂತು. ವಿಶೇಷವಾಗಿ ಕೀರ್ತಿ ಬರಲಿಕ್ಕೋಸ್ಕರವಾಗಿ ರಾಮದೇವ ಜನ ಏನು ತಿಳ್ಕೊಂಡ್ಬಿಟ್ರು? ರಾಮನಿಗೆ ಗೊತ್ತಿದ್ದಿಲ್ಲ ತಿಳ್ಕೊಂಡ. ಈ ರೀತಿ ರಾಮಾಯಣ ಹೇಳಿದ್ರೆ ಅದು ಕಥೆ ಅಲ್ಲ. ರಾಮದೇವರಿಗೆ ಗೊತ್ತು, ಆದರೆ ಋಷಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ತಗೊಂಡ್ರು. ಕೆಲಸ ಬೇಕಾಗದೆ ಹೋದರೂ ಕೂಡ ಕೆಲವನ್ನ ನಮಗೆ ಬೇಡ, ಅವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಏನು ಮಾಡ್ತಾರೆ? ತಗೊಳಕ್ಕೆ ಬರುತ್ತೆ, ತಪ್ಪಲ್ಲ. ಅದು ದುರುಪಯೋಗ ಆಗಬಾರ್ದಷ್ಟೇ. ಅನುಗ್ರಹಾರ್ಥಂ ಸ ಋಷೇರವ. ಇನ್ನೊಂದರ್ಥ ಲೋಕಾನುಗ್ರಹಾರ್ಥಂ, ಲೋಕಕ್ಕೆ ಅನುಗ್ರಹ. ಏನು ಅನುಗ್ರಹ? ವಿಶ್ವಾಮಿತ್ರರು ಋಷಿಗಳು, ಇವರು ಕ್ಷತ್ರಿಯರು, ಅವ್ರು ಪೂಜ್ಯರಾದ್ರಿಂದ ಅವ್ರು ಕೊಟ್ಟಾಗ ತಗೊಳ್ಳೋದು ತಪ್ಪಲ್ಲ. ಅದು ಅನುಗ್ರಹ ಅಂತ ಭಾವಿಸಿ ತಗೊಳ್ಳಿ. ನಿಮಗೆ ಅನುಗ್ರಹ, ಲೋಕಕ್ಕೆ ಸಂದೇಶ ಕೊಟ್ಟರು ರಾಮದೇವ್. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ. ಇವೆಲ್ಲ ನಮ್ಗೆ ಅರ್ಥ ಆಗ್ಬೇಕು. ನಮಗೆ ಅವ್ರ ಕೈಲಿ ನಾವೇನು ಹೇಳ್ಸ್ಕೊಬೋದು, ಇವ್ರ ಕೈಲಿ ನಾವೇನು ಹೇಳ್ಸ್ಕೊಬೋದು. ಕೊನೆಗೆ ಯಾರ ಕೈಲಿ ಹೇಳ್ಸ್ಕೊಳ್ಳೋದಿಲ್ಲ. ಕೊನೆಗೆ ಇವರು ಯಾರಾಗಬೇಕು ಇವ್ರಿಗೆ ಕೊನೆಗೆ? ಆದ್ದರಿಂದ ಕಳ್ಕೊಂಡ್ಬಿಡ್ತಾರೆ, ಚಾನ್ಸೇ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಋಷಿ ಅನುಗ್ರಹಕ್ಕೋಸ್ಕರವಾಗಿ ದೊಡ್ಡವರು ಕೊಟ್ಟಾಗ ಸ್ವೀಕಾರ ಮಾಡಿ ತಪ್ಪಲ್ಲ ಅಂತ ಹೇಳೋದಕ್ಕೋಸ್ಕರ ಋಷಿಯರ ಅನುಗ್ರಹಾರ್ಥಂ ಲೋಕಾನುಗ್ರಹಾರ್ಥಂ ರಾಮದೇವರು ತಗೊಂಡು. ಬರೀ ಅವರೊಬ್ಬರೇ ಅಲ್ಲ, ಸಲಕ್ಷ್ಮಣ, ಲಕ್ಷ್ಮಣ ಸಮೇತನೇ ತಗೊಂಡು. ಇದರ ಅರ್ಥ ಇರೋದು ಲಕ್ಷ್ಮಣನಿಗೂ ಬೇಕಿಲ್ಲ. ಅದು ವಿಶ್ವಾಮಿತ್ರರಿಂದ ಕಲಿಬೇಕಾದ ಅಗತ್ಯ ಯಾರಿಗಿಲ್ಲ? ಲಕ್ಷ್ಮಣನಿಗೂ ಇಲ್ಲ, ರಾಮನಿಗೂ ಇಲ್ಲ. ಅಲ್ಲೂ ಕೂಡ ಅಷ್ಟೇ. ಇಲ್ಲಿ ಲಕ್ಷ್ಮಣ ರಾಮ ಹೋದರು, ಅಲ್ಲಿ ಸಾಂದೀಪ್ಯನಾಚಾರ್ಯ ಕೃಷ್ಣ ಬಲರಾಮರು ಹೋದರು. ಯಾರವರು? ಇದೇ ರಾಮ ಲಕ್ಷ್ಮಣರೇ. ಬಲರಾಮ ಯಾರು? ಶೇಷ. ಲಕ್ಷ್ಮಣನೇ. ರಾಮ ಕೃಷ್ಣ ಇಬ್ರು ಅಲ್ಲಿಗೆ ಹೋದ್ರು. ಇಬ್ಬರಿಗೂ ಅಲ್ಲೂ ಬೇಡ ಇಲ್ಲೂ ಬೇಡ. ಇಬ್ಬರಿಗೂ ಸಾಂದೀಪ್ಯನಿಗಳು ಬೇಕಿಲ್ಲ, ರಾಮನಿಗೆ ಬೇಕಿಲ್ಲ ಬಿಡಿ, ಲಕ್ಷ್ಮಣನಿಗೂ ಬೇಕು. ಅಷ್ಟು ಮೇಲೆ ಇದೆ ಲಕ್ಷ್ಮಣ. ಆದಿ ಶೇಷ 10,000 ಬಾಯಲ್ಲಿ ಮಾತಾಡ್ತಾನೆ ಪಾಪ. ಇವರೇನು ಹೇಳೋಕ್ಕಾಗತ್ತೆ? ಸಾಧ್ಯ ಇಲ್ಲ. ಆದರೂ ಕೂಡ ರಾಮದೇವರು ತಗೊಂಡು ಅದನ್ನೇ ಫಾಲೋ ಮಾಡಿದ್ರು. ಸಲಕ್ಷ್ಮಣ. ಹಾಂ ಹಾಂ ಏನ ಯಾವುದನ್ನ? ಅದು ಬೇರೆ, ಅದು ಒಳಗಿದ್ದದು. ಹೊರಗಿನ ಕಥೆಯ ದೃಷ್ಟಿಯಿಂದ ಏನಾಯ್ತು ಅಂದರೆ ಋಷಿಗಳು ಎಲ್ಲರಿಗೂ ಕೂಡ ಯಾವಾಗಲೂ ಪೂರ್ತಿ ತಿಳುವಳಿಕೆ ಅಂತೇನೇ ಇಲ್ಲ. ಇದ್ದಾಗ ಸಂಧಾನ ಇದ್ದ ಸರಿ, ತಪ್ಪಲ್ಲ. ಆದರೆ ರಾಮದೇವ್ರು ಮಾಡ್ತಾರೆ ಸರ್ವಜ್ಞರು, ಯಾವಾಗಲೂ ಅದೇ ರೀತಿ ನಡ್ಕೋತಾರೆ. ಇವರು ಒಮ್ಮೊಮ್ಮೆ ನಡ್ಕೋಬೋದು. ವಿಶ್ವಾಮಿತ್ರರಿಗೂ ಕೂಡ ಭ್ರಮೆ ಇಲ್ಲ. ಏನಂತ? ರಾಮದೇವ್ರು ಹೇಳ್ಕೊಡ್ತೇನೆ ನಾನು, ನನ್ನಿಂದ ಉದ್ಧಾರ ಆಗ್ತಾರೆ ಅಂತಿಲ್ಲ. ಅದು ಇದ್ದಿದ್ರೆ ಏನಾಗ್ತಿದ್ದಿಲ್ಲ. ಕೆಲವು ವಾದ ಮಾಡ್ತಾರೆ. ಏನಂತ? ವಿದ್ಯೆ ಹೇಳ್ಕೊಟ್ರು ವಿಶ್ವಾಮಿತ್ರರು, ರಾಮದೇವ್ರು ಭಾರಿ ಹೆಲ್ಪ್ ಆಯಿತು. ಅಸ್ತ್ರ ಹೇಳಿಕೊಟ್ರು, ಭಾರಿ ಹೆಲ್ಪ್ ಆಯಿತು. ಅದಕ್ಕೆ ಮಾರೀತಿಯನ್ನು ಓಡಿಸಿದ್ರು, ಸುಭಾವನ ಕೊಂದರು ಅಂತ ಯಾಕೆ ಹೇಳಬಾರ್ದು ಅಂದರೆ ಹಾಗೆ ಹೇಳ್ತಾರೆ. ಆ್ಯಕ್ಚುಲಿ ಹೇಳಬಾರ್ದು. ಯಾಕೆ? ವಿಶ್ವಾಮಿತ್ರರಿಗೆ ಗೊತ್ತಿದ್ದಂತೆ ಅವರೇ ಕೆಲಸ ಮಾಡ್ಬೋದಾಗಿತ್ತು. ಸಿಗುತ್ತಿಗೆ ಯಾಕೆ ಮಾಡಿಸ್ಬೇಕಾಗಿ? ವಿಶ್ವಾಮಿತ್ರ ನನ್ನ ಕೈಲಿ ಆಗಲ್ಲ, ಎಷ್ಟು ಸತ್ ಪ್ರಯತ್ನ ಪಟ್ಟು ಫೇಲ್ ಆಗಿಬಿಟ್ಟಿದ್ದೇನೆ, ಈ ಮಾಡಿಕೊಡು, ಬೇರೆಯವ್ರ ಕೈಲೂ ಆಗೋದಿಲ್ಲ, ಮತ್ತೆ ರಾಮನೇ ಆಗಬೇಕು ಅಂತ ಹೇಳಿದ ಮೇಲೆ ಈಗ ಅವರು ಆದ್ರಿಂದ ಬಂತು ಅಂದ್ರೆ ಅರ್ಥ ಇರೋದ್ರೊಳಗೆ ತಪ್ಪು. ಅದು ಅಲ್ಲೇ ಅಲ್ಲ. ಅವ್ರು ಹೇಳ್ಕೊಟ್ಟಿದ್ದು ಕೇವಲ ಇದಕ್ಕೋಸ್ಕರ. ಭದ್ರಾವತಿಗೆ ಹೋದ ಪರಿಮಳ ಪಾರಾಯಣ ಮಾಡ್ದ, ರಾಯರು ಹೇಳ್ಕೊಳಕ್ಕೆ ಹೋಗಿದ್ದ ಅವನು. ಅವ್ರ ಹತ್ರ ಹೋಗಿ ಏನಾಗುತ್ತೆ? ಸನ್ನಿಧಾನ ವಿಶೇಷ ಅನುಗ್ರಹ ಮಾಡ್ತಾರೆ ಅಂತ. ದೊಡ್ಡ ದೊಡ್ಡ ಸನ್ನಿಧಾನದಲ್ಲಿದ್ದಾಗ ಮಾಡೋ ಕೆಲಸಗಳಿಗೆ ಏನು ಬರುತ್ತೆ? ಗ್ರಹಣ ಕಾಲ, ಪರ್ವಕಾಲಗಳು, ಹೊತ್ತಲ್ಲಿ ಮಾಡ್ತಕ್ಕಂಥ ಜಪಾದಿಗಳಿಗೆ ಏನಿದೆ? ಒಳ್ಳೆ ಫಲ ಸಿಗುತ್ತೆ. ಆ ದೃಷ್ಟಿಯಿಂದ ತೇನಾರ್ಥ ಅನುಗ್ರಹಾರ್ಥಂ ಸ ಋಷೇರ ವಾಪ ಸಲಕ್ಷ್ಮಣ ಅಸ್ತ್ರಂ ಮುನಿತೋ ಹಿ ಕೇವಲಂ. ಮುನಿಯಿಂದ ಸ್ವೀಕಾರ ಮಾಡಿದ್ದು ಕೇವಲ ಅದಕ್ಕೆ ಹೊರತು, ಕೇವಲ ಅನುಗ್ರಹಾರ್ಥ. ರಾಮನಿಗೆ ಏನೇನು ಅದರಿಂದ ಆಗ್ಬೇಕು. ಇನ್ನೂ ಅರ್ಥ ಮಾಡ್ಕೋಬೇಕು. ನಾವು ನೈವೇದ್ಯ ಮಾಡ್ತೇವೆ, ನಮ್ಮ ಅನುಗ್ರಹಕ್ಕೋಸ್ಕರ ದೇವರು ತಗೋತಾರೆ. ಅವ್ರು ದೇವ್ರಿಗೆ ಏನು ಬೇಕಾಗಿದೆ? ದೇವ್ರಿಗೆ ಏನಿಲ್ಲ ಅಂತ ತಗೋಬೇಕು. ದೇವರು ನಾನು ಅವಾಪ್ತಂಬ ಅವಾಪ್ತವ್ಯಂ ಅರ್ಥ ಏವಚ ಕರ್ಮಣಿ. ದೇವ್ರು ಉಪವಾಸ ಹಾಕಬಾರ್ದು ಅಂತ ನೈವೇದ್ಯ ಮಾಡಿದೆ ಅನ್ಬಾರ್ದು. ಮತ್ತೆ ಯಾಕೆ? ದೇವರಿಗೆ ಎಲ್ಲ ಇದೆ, ಏನಿಲ್ಲ ಅಂತ ದೇವರು ತಗೊಳ್ಳೋ ಕೆಲಸ ಇದೆ. ಅದಕ್ಕೆ ಕೇವಲಂ ಪದ ಹೇಳಿದೆ. ಇವತ್ತು ನಾವು ನೈವೇದ್ಯ ಮಾಡೋ ಯೋಗ ಬಂತು ಅಂದ್ರೆ ನಮ್ಮ ಜನ್ಮದ ಪುಣ್ಯನೇ ಹೊರತು ಅದು ದೇವರ ಮಾಡಿದ ಪರಮಾನುಗ್ರಹ. ದೇವರ ಅಗತ್ಯ ಅಲ್ಲ. ಎಲ್ಲರೂ ದೇವರು ಯೋಕ್ಷವು ನೋಡ್ಕೋತಾನೆ.
ಈ ಅರ್ಥ ಇದ್ದರೆ ಕೇವಲಂ ಪದ ಇರಬೇಕು. ಆ ಸ್ತೋತ್ರ ಮಾಡಬೇಕಾದ್ರೆ ನೈವೇದ್ಯ ವಿನೀತ ಭಾವ ಇರಬೇಕು. ಇಷ್ಟು ಭಾಗ್ಯ ಸದಾ ಕೊಡು ಪರಮಾತ್ಮ, ಅನುಗ್ರಹ ಮಾಡು, ನಾನು ಏನೋ ತಿನ್ನಾಗಬಾರ್ದು, ಸಮರ್ಪಣೆ ಮಾಡಿ ತಿನ್ನಾಗಬೇಕು, ನೀನು ಬಿಂಬ ನಾನು ಪ್ರತಿಬಿಂಬ, ಅದೆಲ್ಲ ಅನುಸಂಧಾನ ಇದ್ದರೆ ನೈವೇದ್ಯಕ್ಕೆ ಸಾರ್ಥಕ್ಕೆ ಬರುತ್ತೆ. ಅನುಗ್ರಹಾರ್ಥಂ ಸ ಋಷೇರ ವಾಪ. ಇವಲ್ಲ ಋಷಿಗೆ ಯಾಕೆ ಅನುಗ್ರಹ ಮಾಡಬೇಕಾಗಿತ್ತು? ಋಷಿ ಪದದಲ್ಲೇ ಅರ್ಥ ಇದೆ. ಸ ಋಷಿ ದರ್ಶನ, ಗಾಯತ್ರಿ ಮಂತ್ರ ಕಂಡವರು, ವೇದವಂತ ದ್ರಷ್ಟಾರರು, ಉಪದೇಶ ಮಾಡ್ತಕ್ಕಂಥವ್ರು, ಅವರಿಗೆ ರೆಕಗ್ನೈಸ್ ಮಾಡಬೇಕು. ದೊಡ್ಡ ಸ್ವಾಮಿಗಳು, ದೊಡ್ಡ ಸರ್ಕಾರವನ್ನು ಸನ್ಮಾನ ಮಾಡಿದರೆ ಏನರ್ಥ? ಇವು ದೊಡ್ಡವ್ರು ನಮಗಿಂತ ದೊಡ್ಡವರು ಅನುಸಂಧಾನ ಅಲ್ಲ. ಏನು ಅನುಸಂಧಾನ? ರೆಕಗ್ನಿಷನ್ ಅಷ್ಟೆ. ರೆಕಗ್ನಿಷನ್ ಮಾಡೋದು ಸನ್ಮಾನನೇ ಹೊರತು ಅದು ಎದ್ದಿದ್ದುಗಳು ಶಾಲೆ ಹೊದಿಸ್ತಾರೆ, ಇಟ್ಟೋತಲ್ಲ ಕುತ್ಕೊಂಡು ಶಾಲೆ ಹೊದಿಸ್ತಾರೆ. ಅದೇನಲ್ಲ, ಏನು ಮಾಡ್ತಿರೋದು ಯಾತಕ್ಕದು? ಅನುಗ್ರಹ ತೋರಿಸ್ಲಿಕ್ಕೆ ಹೊರತು ತಾವು ಅದರಿಂದ ತಾವು ಪಡಿಲಿಕ್ಕಲ್ಲ. ಇದೆಲ್ಲ ದೊಡ್ಡ ಅದಕ್ಕೆ ಭ್ರಾಂತಿ ಕಾರಣ ಆಗಬಾರ್ದು. ಅವರು ನೀವು ನಮಗಿಂತ ದೊಡ್ಡವರು ಸನ್ಮಾನ ಮಾಡೋಕ್ಕೆ ಹೊರಟಿಲ್ಲ, ಏನು ಮಾಡೋಕ್ಕೆ ಹೊರಟಿದ್ದಾರೆ? ನೀವು ಮಾಡೋ ಕೆಲಸ ಮೆಚ್ಚುಗೆಯಾಗಿದೆ ಅಷ್ಟೇ. ಅದಕ್ಕೋಸ್ಕರ ರಾಮದೇವ್ ಸ್ವೀಕಾರ ಮಾಡಿ. ಋಷಿಯನ್ನ ಪದಕ್ಕೆ ಉತ್ತರ ಅದು. ಋಷಿಯನ್ನ ಪದ ಹಾಕ್ತೇ ಹೋದ್ರೆ ಏನಾಗ್ತಿತ್ತು? ನಮಗೆಲ್ಲ ಮಾಡಲಿ ಅಂತ ಕೇಳೋದು. ನಮಗೆಲ್ಲ ಯಾಕೆ ಮಾಡೋದಿಲ್ಲ? ಆ ಕೆಲಸ ಮಾಡೋದಿಲ್ಲ. ನಾವು ಅಪ್ರಿಷಿಯೇಷನ್ ಮಾಡಬೇಕಾದ್ರೆ ಸಾಧನೆ ಮಾಡಿರ್ಬೇಕಲ್ಲ. ಅದಕ್ಕಾಗಿಯೇ ಸ ಋಷೇರವಾಪ ಸಲಕ್ಷ್ಮಣ ಅಸ್ತ್ರಂ ಮುನಿತೋ ಹಿ ಕೇವಲಂ ವವಂದಿರೇ ಬ್ರಹ್ಮಮುಖಾ ಸುರೇಶಾ ತಮಸ್ತ್ರರೂಪಾ ಪ್ರಕಟಾ ಸಮೇತ್ಯ. ಹಾಗೆ ಇಷ್ಟೆಲ್ಲ ನೀವು ಹೇಳ್ತೀರಿ, ಅನುಗ್ರಹ ಅಂತೀರಿ, ಏನೇನೋ ಹೇಳ್ತೀರಿ, ಅದೆಲ್ಲ ಒಪ್ಪೋದಿಲ್ಲ ನಾವು. ರಾಮನಿಗೆ ಬೇಕಾಗಿತ್ತು ಕೊಟ್ಟರು ಅಂತ ಯಾಕೆ ಹೇಳಬಾರ್ದು ಅಂದರೆ ಮುಂದೆ ಹೇಳ್ತಾರೆ. ಯಾಕೆ ಇಲ್ಲೇ ಉತ್ತರ ಇದೆ ಅಂತ ಹೇಳ್ತಾರೆ. ರಾಮಾಯಣದಲ್ಲೇ ಉತ್ತರ ಇದೆ, ವಾಲ್ಮೀಕಿ ರಾಮಾಯಣದಲ್ಲೇ ಉತ್ತರ ಇದೆ. ಗೊತ್ತಾಯ್ತಾ? ಉತ್ತರ ಏನು ಅಂತ ಕೊಡ್ತಾರೆ ನಾಳೆ.